ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾವು ಮನುಜರು ಯಾವಾಗಲೂ ಕೂಡ ಪ್ರತಿ ಹಂತದಲ್ಲೂ ನಮಗೆ ಅದಿಲ್ಲ ಇದಿಲ್ಲ, ಆ ಸಮಸ್ಯೆ ಈ ಸಮಸ್ಯೆ ಹೀಗೆ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಆದರೆ ಎಲ್ಲವೂ ಇದ್ದು ಏನೆಲ್ಲ ಸಾಧನೆ ಮಾಡಿದೀವಿ ಅಂತ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡಾಗ ಹೌದಲ್ವಾ, ಏನೂ ಮಾಡಿಲ್ಲ ಅಂತ ಹೇಳ್ತೀವಿ. ಆದರೆ ನಮ್ಮ ಎದುರುಗಡೆ ಇನ್ನೊಂದಷ್ಟು ಜನರನ್ನ ಹಲವಾರು ನ್ಯೂನತೆಗಳಿದ್ರೂ ಕೂಡ ಇಲ್ಲ, ಇದು ಯಾವುದು ನನಗೆ ದೊಡ್ಡ ಸಮಸ್ಯೆನೇ ಅಲ್ಲ, ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಮೆಟ್ಟು ನಿಂತು ಸಾಧನೆ ಮಾಡುವಂಥ ಸಾಧನೆಯ ಶಿಖರಗಳನ್ನು ನಾವು ಎಷ್ಟೊಂದು ನೋಡ್ತಾನೆ ಹೋಗ್ತೀವಿ. ಅಂತಹ ಇನ್ಸ್ಪಿರೇಷನಿನ ಮಧ್ಯದಲ್ಲೂ ಕೂಡ ಇಲ್ಲ, ನಾನಿರುವ ಜಾಗದಲ್ಲಿ ನನಗೆ ಈ ಸಮಸ್ಯೆ ಇದೆ ಅನ್ನೋದನ್ನು ಹೊರತುಪಡಿಸಿ ಅದೆಲ್ಲವನ್ನೂ ಕೂಡ ಬದಿಗೆ ಒತ್ತೋದ್ರ ಜೊತೆಗೆ ಅದನ್ನು ರೂಲ್ ಮಾಡೋದು ಅಂತ ಹೇಳ್ತಾರಲ್ಲ, ಆ ನಿಟ್ಟಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡೋದ್ರ ಜೊತೆಗೆ ನನ್ನ ಹಾಗೆ ಇರೋರಿಗೆ ನಾನು ರೋಲ್ ಮಾಡೆಲ್ ಆಗಬೇಕು, ಸ್ಫೂರ್ತಿಯ ಸೆಲೆ ಆಗಬೇಕು ಅನ್ನುವಂಥ ಸಾಧನೆ ಮಾಡೋರು ಕೆಲವರು ಮಾತ್ರ ಇರ್ತಾರೆ. ಜೊತೆಗೆ ಇವರೇ ಒಬ್ಬ ಉದ್ಯಮಿಯಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ಇತರರಿಗೆ ಆಸರೆಯಾಗಿ ನಿಂತಿದ್ದನ್ನು ನೋಡಿದಾಗ ನಿಜಕ್ಕೂ ಎಲ್ಲರನ್ನೂ ಚಕಿತಗೊಳಿಸುವಂತಹ ಸಾಧನೆ. ಒಬ್ಬ ವಿಶೇಷ ಚೇತನ ವ್ಯಕ್ತಿ ಇಷ್ಟರ ಮಟ್ಟಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯನಾ ಎನ್ನುವಂತಹ ಪ್ರಶ್ನೆ ಎಲ್ಲದಕ್ಕೂ ಕೂಡ ಉತ್ತರವಾಗಿ ನಿಲ್ಲುವಂತಹ ಛಲದಂಕ ಮಲ್ಲ ಇವತ್ತಿನ ನಮ್ಮ ವಾರದ ಅತಿಥಿ. ಹಾಗಾದ್ರೆ ಆ ಅಪರೂಪದ ಸಾಧಕರು ಯಾರು, ಅವರ ಕಿರು ಪರಿಚಯವನ್ನ ಒಮ್ಮೆ ನೋಡ್ಕೊಂಡು ಬರೋಣ. ನ್ಯೂನತೆಗಳಿದೆ ಎಂದು ಕೊರಗುವ ಬದಲು ಅದನ್ನೇ ಸಾಧನವಾಗಿಸಿಕೊಂಡರೆ ಸಾಧಕರಾಗಬಹುದು ಎನ್ನುವುದು ಸತ್ಯ. ಅಂತೆಯೇ ದಿವ್ಯಾಂಗರಾದರೂ ಯಾವುದಕ್ಕೂ ಹೆದರದೆ ಅಳುಕದೆ ಛಲದಿಂದ ಸಾಧಿಸಿ ಇತರರಿಗೂ ದಾರಿದೀಪವಾಗಿರುವ ಪದ್ಮಶ್ರೀ ಗೌರವ ಪಡೆದ ಡಾಕ್ಟರ್ KS ರಾಜಣ್ಣ ಈ ವಾರದ ಅತಿಥಿ. ಮನಸೊಂದಿದ್ದರೆ ಮಾತವುಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದ ಕಡು ಬಡತನದಲ್ಲಿದ್ದ ಸಿಂಗಾಚಾರ್ ಮತ್ತು ಲಕ್ಷ್ಮಮ್ಮ ದಂಪತಿಗಳ 7ನೇ ಮಗನೇ KS ರಾಜಣ್ಣ. 11 ತಿಂಗಳ ಮಗುವಿದ್ದಾಗ ಬಂದ ಪೋಲಿಯೋ ಸಮಸ್ಯೆಯಿಂದ ತಮ್ಮ 2 ಮುಂಗೈ ಹಾಗೂ 2 ಮುಂಗಾಲುಗಳನ್ನು ಕಳೆದುಕೊಂಡು ದಿವ್ಯಾಂಗರಾದರು. ಶಿಕ್ಷಣದ ಬಗ್ಗೆ ಆಸಕ್ತಿ ಇದ್ದರೂ ಶಾಲೆಗೆ ಸೇರಿಸಿಕೊಳ್ಳಲಾಗದು ಎಂದಾಗ ತಂದೆ ತಾಯಿಯ ಪರಿಶ್ರಮದಿಂದ ಸಾಮಾನ್ಯ ಶಾಲೆಗೆ ಸೇರಿದರು. ಅಲ್ಲಿ ಕ್ರೀಡೆ, ಚಿತ್ರಕಲೆ, ಮಣ್ಣಿನ ಮೂರ್ತಿಗಳನ್ನು ಮಾಡುವುದು ಮುಂತಾದವುಗಳನ್ನು ಕಲಿತು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ, ಮೆಚ್ಚುಗೆ ಪತ್ರಗಳನ್ನು ಪಡೆದರು. ಮೆಕ್ಯಾನಿಕಲ್ ಡಿಪ್ಲೊಮೊ ಮುಗಿಸಿದ ನಂತರ 1980ರಲ್ಲಿ ತಮ್ಮದೇ ಸ್ವಂತ ಶೈನ್ ಡಿಸೇಬಲ್ಡ್ ಇಂಡಸ್ಟ್ರೀಸ್ ಆರಂಭಿಸಿ ಸಾವಿರಾರು ಕುಟುಂಬಗಳಿಗೆ ಬೆಳಕಾದರು. ಸಮಾಜಮುಖಿಯಾಗಿ ದಿವ್ಯಾಂಗರಿಗಾಗಿ ಸರ್ಕಾರದ ವತಿಯಿಂದ ಟೆಲಿಫೋನ್ ಬೂತ್ಗಳನ್ನು, ಅನಾಥ ದಿವ್ಯಾಂಗರಿಗೆ ಉಚಿತ ನಿವೇಶನ, ಯಾವ ತಾರತಮ್ಯವಿಲ್ಲದೆ ನಗರ ಮತ್ತು ಗ್ರಾಮೀಣ ಭಾಗದ ಸಾವಿರಾರು ಜನರಿಗೆ ಕೆಲಸ ಹಾಗೂ ಸ್ವತಂತ್ರವಾಗಿ ಕೆಲಸ ಮಾಡಲು ಅಂಗವಿಕಲ ಭತ್ಯೆ ಮತ್ತು ಸಾಮಗ್ರಿಗಳಿಗೆ ಅನುದಾನವನ್ನು ಕೊಡಿಸುವ ನಿಸ್ವಾರ್ಥ ಸೇವೆ ಮಾಡಿದರು. 2002ರಲ್ಲಿ ಮಲೇಷಿಯಾದ ಕೌಲಾಲಂಪುರದಲ್ಲಿ ನಡೆದ ದಿವ್ಯಾಂಗರಿಗಾಗಿಯೇ 11ನೇ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ಸ್ನ ಡಿಸ್ಕಸ್ ಥ್ರೋನಲ್ಲಿ ಚಿನ್ನದ ಪದಕ, ಸ್ವಿಮ್ಮಿಂಗ್ನಲ್ಲಿ ಬೆಳ್ಳಿ ಪದಕ ತಂದ ಹೆಗ್ಗಳಿಕೆ. ಪ್ರತಿ ಕ್ಷಣವೂ ಇತರರಿಗಾಗಿಯೇ ಪರಿಶ್ರಮಿಸುತ್ತಿರುವ ಡಾಕ್ಟರ್ KS ರಾಜಣ್ಣ ಅವರಿಗೆ ಎಲ್ಲ ಹಂತಗಳಲ್ಲೂ ಸಹಕಾರಿಯಾಗಿ ನಿಂತಿರುವುದು ಅವರ ಧರ್ಮಪತ್ನಿ ಮತ್ತು ಮಕ್ಕಳು. ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ 2013ರಲ್ಲಿ ರಾಜ್ಯದ ಮೊದಲ ಕರ್ನಾಟಕ ರಾಜ್ಯ ವಿಕಲಚೇತನರ ಆಯುಕ್ತರಾಗಿ ಇಂದಿಗೂ ನೆನಪಿನಲ್ಲುಳಿಯುವ ಕೆಲಸ ಮಾಡಿದ್ದಾರೆ. ರಾಜ್ಯದ ಮೊದಲ ವಿಶೇಷ ಚೇತನ ಆಯುಕ್ತರಾಗಿ ಸೇವೆ ಸಲ್ಲಿಸಿರುವಂತಹ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ KS ರಾಜಣ್ಣ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೆ ನಮ್ಮ ಚಂದನದ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸರ್. ನಮಸ್ಕಾರ. ಥ್ಯಾಂಕ್ ಯು ಶ್ರೀನಿವಾಸ್ ಜಿ, ಧನ್ಯವಾದಗಳು. ಶ್ವೇತಾ ಮೇಡಮ್, ಧನ್ಯವಾದಗಳು. ನಿಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನನ್ನು ಇಷ್ಟು ಮಟ್ಟಿಗೆ ಗೌರವಿಸ್ತಾ ಇರ್ತಕ್ಕಂಥ ಒಂದು ಗೌರವ, ಇದು ನಮ್ಮ ರಾಜ್ಯದ ಸಮಸ್ತ ವಿಕಲಚೇತನರಿಗೂ ಸೇರಬೇಕಾಗಿರೋದು. ಆದ್ದರಿಂದ ನಾನು ಸಮಸ್ತ ವಿಕಲಚೇತನರ ಪರವಾಗಿ
ನಿಮ್ಮ ವಾಹಿನಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿಜ ನಿಜ Thank you, ಸರ್, sir. ಬಹಳ ಹೆಮ್ಮೆ ಇದೆ ಸರ್. ಅಂದ್ರೆ ಪದ್ಮಶ್ರೀ ಪ್ರಶಸ್ತಿ ಆ ಸ್ವೀಕರಿಸಿದಂತಹ ಕ್ಷಣ ಏನಿದೆ ವಿಶ್ವದಾದ್ಯಂತ ನೋಡಿ ಬಹಳ ಖುಷಿ ಪಟ್ಟಂತಹ ಕನ್ನಡಿಗರಿದ್ದಾರೆ. ಹೀಗಾಗಿ ಮೊದಲಿಗೆ ಆ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಕ್ಷಣಗಳನ್ನೇ ಯಾಕೆ ಮೆಲುಕು ಹಾಕ್ಬಾರ್ದು ಸರ್? ಅದು ನಿಜವಾಗಲೂ ಆ ಒಂದು ದೃಶ್ಯ ಎಲ್ಲರಿಗೂ ಒಟ್ಟು 133 ಜನಕ್ಕೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತು. ಆ ಪ್ರಶಸ್ತಿಗಳು ಎಲ್ಲರನ್ನೂ ನೀವು ಗಮನಿಸಿದ್ರೆ, ಅವಲೋಕನ ಮಾಡಿದ್ರೆ, ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮತೆಗೆ ಸಿಕ್ಕಂಥ ಒಂದು ಈ ಪ್ರಶಸ್ತಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಇನ್ಸ್ಪಿರೇಷನ್, ಅಷ್ಟು ಒಂದು ಶಕ್ತಿ ನಮ್ಮ ನರೇಂದ್ರ ಮೋದಿಜಿಯವ್ರನ್ನ ಮುಟ್ಟಿದಾಗ ಮತ್ತು ರಾಷ್ಟ್ರಪತಿಗಳನ್ನು ಮುಟ್ಟಿದಾಗ ನನಗೆ 64 ವರ್ಷಗಳನ್ನು ಮರ್ತೇ ಹೋಯ್ತು. ನನಗೆ 24 ವರ್ಷದ ಹುಡುಗನಂಗೆ ನಾನು ನನ್ನ ಚೈತನ್ಯವನ್ನು ತುಂಬಿಕೊಳ್ಳುವಂಥ ಶಕ್ತಿ ಆ ಸಮಯದಲ್ಲಿ ಬಂತು ನನಗೆ. ಆದರೆ ಒಟ್ಟಾರೆ ಅಂದರೆ ನಿಮ್ಮ ಬದುಕಿನ ಒಂದಷ್ಟು ಹಂತಗಳನ್ನು ಗಮನಿಸಿದಾಗ ಕಡು ಬಡತನದಲ್ಲಿ ನೀವು ಹುಟ್ಟಿ ಬೆಳೆದಂಥವ್ರಾದರೂ ಕೂಡ ಅಪ್ಪ ಅಮ್ಮ ನಿಮಗೆ ಶಕ್ತಿಯಾಗಿ ನಿಂತಿದೆಯಲ್ಲ, ಆ ಕ್ಷಣಗಳನ್ನು ನೆನಪಿಸ್ಕೊಳ್ಳಿ ಸರ್. ಆ ನೆನಪು ನನಗೆ ಇನ್ನೂ ಹೆಚ್ಚು ಸಾಧನೆ ಮಾಡು ಅನ್ನೋದು ಒಂದು ಪ್ರೇರೇಪಣೆ ಆಗ್ತಾ ಇದೆ ಇವತ್ತಿನವರೆಗೂ. ಇನ್ನೂ ಹೆಚ್ಚು ಹೋಗು, ಇದು ನೀನು ಹಿಂದಕ್ಕೆ ತಿರುಗಿ ನೋಡಿದಾಗ ನೀನು ಎಷ್ಟು ಮುಂದಕ್ಕೆ ಬಂದಿದೀಯಾ ಅನ್ನೋದು ನಿನಗೆ ಅರಿವಾಗುತ್ತೆ. ಈ ಹಸುವನ್ನ ನಮ್ಮ ತಂದೆ ಬಹಳನೇ ನೊಂದಂಥ ಜೀವನದಲ್ಲಿ ಇಂಥ ಸಮಯದಲ್ಲಿ ಇಂಥ ಮಗ ಹುಟ್ಟಿದ್ನಲ್ಲ. 6 ಜನ ಚೆನ್ನಾಗಿರೋರು ಹುಟ್ಟಿದ್ದಾರೆ, ನಾನು 7ನೇ ಮಗು ಅಂತೆ. ಇಂಥ ಮಗು ಹುಟ್ಟಲ್ಲ ಅಂತ ಅವರು ಯಾವುದನ್ನು ಕೇರೆ ಮಾಡಿಲ್ಲ. ಅವರು ಇದನ್ನ ದೇವ್ರು ಕೊಟ್ಟಿರ್ತಕ್ಕಂಥ ವರ, ಇದನ್ನ ನಾನು ಶುದ್ಧ ಮಾಡಬೇಕು, ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿರೋದಕ್ಕೋಸ್ಕರನೇ ನನಗೆ ಮರಳು ತಂದಾಕಿ ಶಾಲೆಗಳಲ್ಲಿ ಹೋಗಿದ್ದಾರೆ. ಈ ಕೈಕಾಲು ಬಿದ್ದಾದ್ಮೇಲೆ ನಾನು ಹೇಳ್ತಾ ಇದ್ದೀನಿ, ಕೈಕಾಲು ಬೀಳೋವರೆಗೂ ನಮ್ಮ ತಂದೆ, ನನ್ನ ತಾಯಿಯ ಸಂಕಟ. ಮೊದಲನೇದಾಗಿ ಅವ್ರಿಗೆ ಎದೆ ಹಾಲು ಕುಡಿಸೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅದನ್ನ ಯಾರು ಕುಡಿಸ್ಬೇಕು? ನನ್ನ ಮಗ ಇಂಥ ಮಗ ಇದ್ದಾನೆ, ನಾನು ಬೇರೆಯವ್ರು ಕೊಟ್ರೆ ಏನು ಪ್ರಯೋಜನ, ಈ ಮಗುಗೆ ಕುಂಡಿಸ್ಬೇಕು ಅನ್ನೋದನ್ನ ಅವ್ರ ಛಲ ಇತ್ತು. ತಂದೆಗೆ ಈ ದೇಶದ ಒಂದು ಅವಿಭಾಜ್ಯ ಅಂಗ ಮಾಡಬೇಕು ಅನ್ನೋದು ತಂದೆ ಛಲ. ಹಸುವು ಅವ್ರಿಗೆ ಕಾಣಿಸಿಲ್ಲ. ಪ್ರತಿಯೊಬ್ಬರು ತಂದೆ ತಾಯಿಗಳು ನನ್ನ ತಂದೆ ತಾಯಿನ ಮಾರ್ಗದರ್ಶನವನ್ನ ನೀವು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಈ ದೇಶದ ಕೊಡುಗೆಯಾಗಿ ಈ ನಾಡಿಗೆ ಒಂದು ಮೂರ್ತಿಯಾಗಿ ಮಾಡುವಂಥ ತಂದೆ ತಾಯಿಗಳಾಗ್ತೀರಾ ಅಂತ ಹೇಳಿ ತಂದೆ ತಾಯಿಗಳಿಗೂ ನಾನು ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ತಂದೆ ತಾಯಿಗಳಿಗೆ, ನನ್ನ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ತ್ಯಾಗಕ್ಕೆ ನಾನು ಬೆಲೆ ಕಟ್ಟಕ್ಕಾಗಲ್ಲ. ಆ ಬೆಲೆನ ಯಾವ ರೀತಿ ತೀರಿಸ್ಬೇಕು ಅಂದರೆ, ಯಾರು ಅಮಾಯಕರಿದ್ದಾರೆ, ಯಾರು ದುರ್ಬಲರಾಗಿದ್ದಾರೆ ಈ ದೇಶದಲ್ಲಿ, ಅಂಗವಿಕಲತೆಯನ್ನು ಮೆಟ್ಟು ನಿಂತು ಸಾಧನೆ ಮಾಡ್ತೀನಿ ಅಂತ ಬರ್ತಾರೋ ಅಂಥವ್ರಿಗೆ ನಾನು ದಾರಿ ಎರಿಬೇಕು ಅನ್ನೋದು ನನ್ನ ಆದ್ಯ ಕರ್ತವ್ಯ. ನನ್ನ ತಂದೆ ತಾಯಿಗಳು ಈ ಮಟ್ಟದಲ್ಲಿ ಹೋದಾಗ ಅವ್ರ ಹಸುವು ಊಟನೇ ಕೇಳಿಲ್ಲ, ಅವ್ರು ನಿದ್ರೆನೂ ಕೇಳಿಲ್ಲ, ಎಲ್ಲನೂ ತ್ಯಾಗ ಮಾಡಿದಂಥ ತ್ಯಾಗ ಮೂರ್ತಿಗಳಾಗಿದ್ದಾರೆ ನನ್ನ ತಂದೆ ತಾಯಿಗಳು. ಇವತ್ತು ಅವ್ರು ಇಲ್ಲ. ಇವತ್ತು ಈ ಪದ್ಮಶ್ರೀ ನಾನು ಎಲ್ಲ ಪ್ರಶಸ್ತಿಗೂ ನನ್ನ ತಾಯಿ ಇರ್ತಕ್ಕಂಥದ್ದು ಒಂದು ಫೋಟೋ ಇದೆ. ಅದರಲ್ಲಿ ಅಂಗವಿಕಲರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನು ರಾಜ್ಯ ಪ್ರಶಸ್ತಿಯನ್ನ ಕೊಡ್ತಾರೆ, ಆ ಪ್ರಶಸ್ತಿಗೆ ಮಾತ್ರ ನನ್ನ ತಾಯಿಯವರು ಇದ್ದಾರೆ. ಆ ತಾಯಿ ನೋಡಿದಂತ ಆ ಪ್ರಪಂಚನೇ, ನನ್ನ ಮಗ ಎಷ್ಟು ಎತ್ತರದಲ್ಲಿ ನನ್ನ ಪ್ರಪಂಚದಲ್ಲಿ ಇದ್ದಾನೆ ಅನ್ನೋದನ್ನ ಕಂಡಂತ ದೃಶ್ಯ ಆ ಫೋಟೋದಲ್ಲಿ ಇದೆ. ನೀವು ಅದನ್ನ ಅವಲೋಕಿಸಿ, ಅದನ್ನ ದಯವಿಟ್ಟು ಅದನ್ನ ಎಲ್ಲರಿಗೂ ಸ್ಫೂರ್ತಿಯಾಗಿ ಮಾಡೋದಕ್ಕೆ. ಮತ್ತೆ ಅದಾದ್ಮೇಲೆ ನನ್ನ ತಂದೆನೂ ಅದಕ್ಕಿಂತ ಮುಂಚೆನೆ ಕಳ್ಕೊಂಡಿದ್ದೆ ನಾನು. ನನ್ನ ತಂದೆ ಆದರೂ ನನಗೇನು ಒಂದು ಸಾಧನೆಯನ್ನು ಬಿಟ್ಟು ಹೋಗಿದ್ದಾರೆ, ನನಗೇನು ಕೌಶಲ್ಯವನ್ನು ಕೊಟ್ಟು ಹೋಗಿದ್ದಾರೆ, ಅದೇ ನನಗೆ ಐಶ್ವರ್ಯ, ಅದೇ ನನಗೆ ಒಂದು ದೇಶದ ಒಂದು ಶಕ್ತಿಯಾಗಿ ನನ್ನ ಮಾಡಿದ್ದಾರೆ. ಅದಷ್ಟು ಬಿಟ್ಟರೆ ಮೂರ್ತಿಯಾಗಿ ನನ್ನನ್ನು ಸಾಧನೆಯನ್ನು ನೋಡಿದಂಥ ಶಕ್ತಿ ನನ್ನ ತಾಯಿ ಒಬ್ಬರೇನೆ. ಅವ್ರಿಗೆ ನಾನು ಇವತ್ತಿಗೂ ನಮ್ಮನ್ನು ಸಲ್ಲಿಸ್ತೀನಿ. ನನ್ನ ತಂದೆಯವರು ಕೂಡ ನಾನು ಅವ್ರು ಇರೋವರೆಗೂ ನನ್ನ ಸೇವೆಯನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀನಿ. ಹಸುವನ್ನ ನಾನು ಲೆಕ್ಕ ಕೊಡಲ್ಲ. ಹಸು ಕಟ್ಟಬೇಕು, ಅಭಿವೃದ್ಧಿನ ಎತ್ತಿ ಹಿಡಿಬೇಕು, ಇನ್ಸ್ಪಿರೇಷನ್ ಆಗಬೇಕು, ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಬೇಕು ಅಂತ ನಾನು ಭಾವಿಸ್ತೀನಿ. ನಿಜ ರಾಜಣ್ಣ ಸರ್, ಯಾಕಂದ್ರೆ ಇವತ್ತು ತಾವು ಸಾಧಕರ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದೀರಿ, ಬದುಕಲ್ಲಿ ಸಂತೋಷ ನೆಮ್ಮದಿ ಎಲ್ಲವೂ ಇದೆ. ಆದರೆ ತಂದೆ ತಾಯಿ ಬಗ್ಗೆ ಕೇಳಿದಾಗ ನಿಜಕ್ಕಂದ್ರೆ ಆ ಒಂದು ಹಾದಿ ಏನಿದೆ, ತಾವು ಅನುಭವಿಸಿದಂಥ ನೋವು, ಪ್ರತಿ ಕ್ಷಣದ ನೋವು ಏನಿದೆ ತಮ್ಮ ಮಾತಿನಲ್ಲಿ ವ್ಯಕ್ತವಾಗ್ತದೆ. ಆದರೆ ರಾಜಣ್ಣ ಅನ್ನೋ ಹೆಸರಿದೆಯಲ್ಲ, ಇದಕ್ಕೆ ರಾಜಣ್ಣನೇ ಪ್ರೇರೇಪಣೆ.
ಯಾಕಂದ್ರೆ ಬಂಗಾರದ ಮನುಷ್ಯ ಸಿನಿಮಾನ ನೋಡಿದಾಗ ನೀವು ಕೂಡ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅನ್ನುವಂತ ಏನ್ ಸಾಲಿದೆಯಲ್ಲ, ಮನಸ್ಸಿದ್ದರೆ ಮಾರ್ಗ ಅಂತ ತಾವು ಮುನ್ನುಗ್ಗಿದ್ರಿ. ಹೇಗೆ ನಿಮಗೆ ರಾಜ್ಕುಮಾರ್ ಅವರು ಹೇಗೆ ನಿಮಗೆ ಪ್ರೇರಣೆ ಅಂತ ಅನ್ಸುತ್ತೆ? ನಿಜವಾಗ್ಲೂ ನನಗೆ ರಾಜ್ಕುಮಾರು ಕೂಡ ಒಂದು ಕಡೆ ಮಾರ್ಗದರ್ಶಕನಾಗಿದ್ದಾರೆ. ಯಾಕೆಂದರೆ ಅವರು ಈ ದೇಶದಲ್ಲಾಗಲಿ ಈ ಪ್ರಪಂಚದಲ್ಲಾಗಲಿ ಯಾವುದೂ ಆಗಲ್ಲ ಅನ್ನಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಂಥ ನಟ ಸಾರ್ವಭೌಮ. ಅಂದರೆ ಅವರ ನಟನೆಯಲ್ಲಿ ಅವರು ಓದಿರ್ತಕ್ಕಂಥದ್ದು ಬರೀ 3ನೇ ಕ್ಲಾಸ್ ಆದರೂ ಕೂಡ ಇಡೀ ಪ್ರಪಂಚ ಅವ್ರನ್ನ ಲೈಕ್ ಮಾಡ್ತಾ ಇದೆ. ಅಂಥ ಒಬ್ಬ ತ್ಯಾಗಮೂರ್ತಿನೂ ಕೂಡ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ಅದು ಕರ್ನಾಟಕದ ದೇವರಾಗಿರ್ತಕ್ಕಂಥ ಒಂದು ಶಕ್ತಿಯಾಗಿ ಅವರ ಒಂದು ಕಲೆನೂ ಕೂಡ ನಾನು ತಗೊಂಡಿದ್ದೀನಿ. ಅವರಲ್ಲಿ ಇರ್ತಕ್ಕಂಥ ಒಂದು ಭಾವನೆನ ನಾನು ನನ್ನಲ್ಲಿ ಅರಗಿಸ್ಕೊಂಡಿದ್ದೀನಿ. ಅವ್ರ ತೊಡೆ ಮೇಲೆ ಕೂತ್ಕೊಂಡಂಥ ಶಕ್ತಿ ನನಗೆ ಈ ಒಂದು ರಾಜ್ಯಕ್ಕೆ ಸಿಕ್ಕಂಥ ಕೊಡುಗೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದ್ಸಲ ರಾಜಾಜಿನಗರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಬಂದಿದ್ರು. ಅಲ್ಲಿ ನಾನು ಹೋಗಿ ಅವ್ರನ್ನ ಅಪ್ಕೊಂಡು ಅವ್ರನ್ನ ಇದು ಮಾಡಿದಾಗ, ಇಷ್ಟು ಚೆನ್ನಾಗಿ ಬರ್ತಿಲ್ಲಪ್ಪ, ನೀನು ಯಾರಪ್ಪ ನೀನು? ನಾನು ಹಿಂಗೆ ಮಂಡ್ಯದವರು, ಮದ್ದೂರು ತಾಲೂಕು ಕೊಪ್ಪ, ನಿಮ್ಮ ಅಭಿಮಾನಿ ಸರ್ ನಾನು ಅಂತ ಹೇಳಿದೆ. ಬಾಪ ಮಗು ಅಂತ ತೊಡೆ ಮೇಲೆ ಕೂತ್ಕೊಂಡ್ರು. ಅವರ ತೊಡೆ ಮೇಲೆ ಕೂತ್ಕೊಂಡದ್ದು ಕೂಡ ನನಗೆ ಒಂದು ಶಕ್ತಿ ಬಂದಿದೆ. ಅದು ಕೂಡ ನನಗೆ ಪ್ರೇರೇಪಣೆ ಆಗಿದೆ. ಖಂಡಿತ ಸರ್. ಅಂದ್ರೆ ನೀವ್ ಹೇಳೋ ಪ್ರಕಾರ ಪ್ರತಿ ಹಂತದಲ್ಲೂ ಕೂಡ ನೀವು ಸಕಾರಾತ್ಮಕವಾಗಿ ಕೆಲಸ ಮಾಡ್ತಾ, ಸಕಾರಾತ್ಮಕವಾದಂಥ ವಿಚಾರಗಳನ್ನು ಮನಸ್ಸಿಗೆ ತಗೊಂಡು ನನಗಿರೋದು ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ಎದೆಗುಂದದೆ ಕೆಲಸ ಮಾಡ್ತಾ ಬಂದಿರುವಂಥದ್ದು ಬಹಳ ಹೆಮ್ಮೆ ಅನ್ಸುತ್ತೆ ಸರ್. ಅಂದರೆ ಈ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಮಹತ್ವಪೂರ್ವಕವಾದದ್ದು. ಸಾಮಾನ್ಯರು ಹೋಗುವಂಥ ಶಾಲೆಗಳಿಗೆ ಹೋಗಕ್ಕೆ ಅಂದರೆ ಅಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದ್ರು. ಇಷ್ಟಾದರೂ ಕೂಡ ನೀವು ಛಲ ಬಿಡದೆ ಮುಂದುವರಿಸ್ತಾ ಬರ್ತೀರಾ. ಆ ಶಾಲಾ ದಿನಗಳಲ್ಲಿ ನಿಮ್ಮನ್ನು ನೀವು ವಿಶೇಷವಾಗಿ ರೂಪಿಸ್ಕೊಂಡಿದ್ದು ಅಂತ ಹೇಳಿದ್ರೆ ಚಿತ್ರಕಲೆ ಇರ್ಬೋದು, ಮತ್ತು ತಿರ್ಗಾ ಕ್ಲೇ ಮಾಡಲಿಂಗ್ ಇರ್ಬೋದು. ಅಂದರೆ ಈ ವೈವಿಧ್ಯತೆಯನ್ನು ನೀವು ಹೇಗೆ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಸರ್? ಇದೆಲ್ಲ ನನಗೆ ಒಂದು ಸ್ಫೂರ್ತಿ ಥರ ಏನೋ ಒಂಥರ ನನಗೆ ನನ್ನ ಮೈಂಡ್ನಲ್ಲಿ ಇದನ್ನು ಮಾಡಬೇಕು, ಯಾಕೆ ಮಾಡಬಾರ್ದು, ನೋಡೋಣ, ಟ್ರೈ ಮಾಡೋಣ, ಒಂದ್ಸಲ ಟ್ರೈ ಮಾಡೋಣ, 2 ಸಲ ಟ್ರೈ ಮಾಡೋಣ, 3ನೇ ಸಲನೂ ಟ್ರೈ ಮಾಡೋಣ, ಮರಳಿ ಪ್ರಯತ್ನವ ಮಾಡುವ ಅನ್ನೋ ದಿಕ್ಕಿನಲ್ಲಿ ನಾನು ಮಾಡೋವರೆಗೂ ಬಿಡ್ತಿರ್ಲಿಲ್ಲ. ಕೆಲವರು ನನ್ನ ಸ್ನೇಹಿತರುಗಳು ಈಜೊಡಿತಾ ಇದ್ರು. ನಾನು ಓದಂತ ಶಾಲೆ ಮೇಲ್ಕೋಟೆ ಕರುಣಾಗ್ರಹ ಅಂತ ಹೇಳಿ, ಅಲ್ಲಿ 101 ಕೊಳಗಳಿದ್ದಾವೆ. ಆ 101 ಕೊಳದಲ್ಲಿ ಅರ್ಧ ಭಾಗದಷ್ಟು, ಮುಕ್ಕಾಲು ಭಾಗದಷ್ಟು ಕೊಳದಲ್ಲಿ ಈಜೊಡೆದಿದ್ದೀನಿ. ಹೆಂಗೆ ಅಂತ ಹೇಳಿದೆ, ಪಾರ್ವಾಳ ದಿಂಡು ಹಾಕೊಂಡು ಹೊಡಿಯೋದು ಯಾಕಾಗಲ್ಲ, ನೋಡೋಣ, ಟ್ರೈ ಮಾಡೋಣ. ನಾನು ಇದನ್ನ ಮಾಡಿದೆ. ಕೊನೆಗೂ ಕೂಡ ನಾನು ಆ ಪಾರ್ವಾಳ ದಿಂಡ ಬಿಟ್ಟು ಬಿದ್ದಾಗ ನನಗೆ ಆಯ ತಪ್ಪಿದ್ರು ಕೂಡ ನಾನು ಛಲ ಬಿಡ್ಲಿಲ್ಲ. ನೀರನ್ನು ಕುಡದೆ ತಿರ್ಗಾ ಮತ್ತೆ ಇನ್ನೊಂದ್ಸಲ ಪ್ರಯತ್ನ ಪಟ್ಟೆ. ಭಯ ಬಿಡ್ಲಿಲ್ಲ. ನಾನು ಎಲ್ಲಿ ಮುಳುಗೋಗ್ಬಿಡ್ತೀನೋ, ಏನ್ ಮಾಡ್ತೀನೋ ಅಂತೇಳಿ. ಯಾಕಾಗಲ್ಲ ಅಂತ ಹಂಗೆ ಪ್ರಯತ್ನ ಮಾಡ್ಕೊಂಡು ನಿಮ್ಗೊಂದು ಸಣ್ಣ ಇದು ಉದಾಹರಣೆ, ಅದನ್ನ ಕಲ್ತಾದ್ಮೇಲೆ ತಿರ್ಗಿ ಮತ್ತೆ ನಾನು ಆ ಪಾರ್ವಾಳ ದಿಂಡ ತಗೊಳ್ಳೇ ಇಲ್ಲ. ಯಾಕಂದ್ರೆ ತಗೊಳ್ತು ಅಂತ ಹೇಳಿದ್ರೆ ನನಗೇನೋ ಒಂಥರ ಇಕ್ಕಟ್ಟಾದಂಗೆ ಆಗೋದು. ಈಗ ನನಗೆ ನನ್ನ ತಂದೆ ತಾಯಿಗಳು ಒಂದು ಆರ್ಟಿಫಿಷಿಯಲ್ ಲೆಗ್ ಹಾಕ್ಸಿದ್ರು. ಅದು ಹಾಕೊಂಡು ನಡೆದಾಗ ಕೆಲವು 2-3 ದಿನ ನಡೆದಾಗ ನೋವು ಬಂತು, ನಡೆಯೋಕ್ಕಾಗ್ತು. ಕೆಲವು ಸರಿ ಬಿದ್ದೆ, ಕೆಲವು ಸರಿ ಎದ್ದೆ, ಹಿಂಗೆಲ್ಲ ನೋವುಗಳದ್ದು. ಇದು ಬೇಡಕ್ಕೆ ಬೇಡಪ್ಪ, ಇದು ಇಲ್ದೇನೆ ನಾನು ಮಾದರಿ ಆಗೋಣ, ಇದು ಇಲ್ಲದೆ ಇದ್ರೆ ನನಗೆ ಅಚ್ಚುಕಟ್ಟಾಗಿರ್ತೇನೆ. ನಾನು ಅದು ಹಾಕತ್ತು ಅಂದ್ರೆ ನಿಜವಾದ ಅಂಗವಿಕಲ ಆಗ್ತೀನಿ, ನಾನು ನಿಜವಾದ ಅಂಗವಿಕಲ ಆಗ್ಬಿಡ್ತಾ ಇದ್ದೀನಿ. ಅದನ್ನ ಬಿಟ್ಟೆ. ಹಾಗಾಗಿ ಇದನ್ನು ಕೂಡ ನಾನು ಪಾರ್ವಾಳ ದಿಂಡೆ ಬೇಡ, ಇಷ್ಟು ಸಪೋರ್ಟಿಂಗ್ ತಗೊಂಡಿದ್ದೀನಿ. ಸಪೋರ್ಟಿಂಗ್ ತಗೊಂಡ್ಮೇಲೆ ಈಗ ಬೇಡ, ನೋಡೋಣ ಇನ್ನೂ 1-2 ಸಲ ಅಂತೇಳಿ ಟ್ರೈ ಮಾಡಿ ಈಜನ್ನ ಚೆನ್ನಾಗಿ ಕಲಿತೆ. ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಜನ್ನಲ್ಲಿ ಸಿಲ್ವರ್ ಮೆಡಲ್ ತಂದಿದ್ದೀನಿ ನಾನು ದೇಶಕ್ಕೆ. ಅಂತಾರಾಷ್ಟ್ರೀಯ ನ್ಯಾಷನಲ್ಲು ಮತ್ತು ಸ್ಟೇಟು, ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಿಮ್ಮಿಂಗ್ನಲ್ಲಿ ಸಿಲ್ವರ್ ಮೆಡಲ್ ತಂದೀನಿ. ಮತ್ತು ಅದೇ ರೀತಿ ಇನ್ನೂ ಒಂದು ಸಾಧನೆ ಮಾಡಿದೆ. ಯಾಕೆ ನಾನು ನೀರ್ ಮೇಲೆ ನೋಡಿದೆ, ಅವ್ರು ನೀರ್ ಮೇಲೆ ಧ್ಯಾನ ಮಾಡ್ತಿದ್ರು. ಒಂಥರ ಕೂತ್ಕೊಂಡು ಹಂಗೇನೆ ಒಂದು ಇದು ಮಾಡ್ತಾರೆ. ಅದನ್ನ ನೋಡಿದೆ, ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಅದನ್ನ ಮಾಡಿದೆ. ಇವತ್ತಿನ ದಿನ ನಾನು ಎಷ್ಟೊತ್ತು ಬೇಕಾದ್ರೂ ನೀರ್ ಮೇಲೆ ಹಾಗೆ ಮಲ್ಕೊಳ್ತೀನಿ, ಫ್ಲೋಟಿಂಗ್ ಮಾಡ್ತೀನಿ. ಫ್ಲೋಟಿಂಗ್ ಮಾಡ್ತೀನಿ. ಕಾರು ಓಡಿಸ್ತೀನಿ. ಕಾರು ಕೂಡ ಅಷ್ಟೇನೆ. ನಾನು ಕಾರ್ನ ಯಾರ ಕಡೆಯಿಂದ ಕಲ್ತಿದ್ದೆ ಅಲ್ಲ, ನಾನು ಕೈಗಾರಿಕೆ ನಡೆಸ್ತಾ ಇರ್ಬೇಕಾದ್ರೆ ಸ್ವಲ್ಪ ಅಮೌಂಟ್ ನನಗೆ ಜಾಸ್ತಿಯಾಗಿ ಬಂತು. ಆ ಬಂದಂತ ಕಾಲದಲ್ಲಿ ನನ್ನ ಮಕ್ಕಳುಗಳಿಗೆ, ನನ್ನ ಧರ್ಮಪತ್ನಿಗೆ ಯಾಕೆ ಕಾರಲ್ಲಿ ಕರ್ಕೊಂಡು ಹೋಗ್ಬಾರ್ದು, ಬರೀ 3 ಚಕ್ರದ ಗಾಡಿನಲ್ಲೇ ಅಂದ್ರೆ ಸ್ಕೂಟರ್ ಅಟ್ಯಾಚ್ಮೆಂಟ್ ತರ ಮಾಡ್ಕೊಂಡಿದ್ದೆ ಅವಾಗ. ಇವಾಗ ಇರೋ ತರ ಮಾಡರ್ನ್ ಸ್ಕೂಟರ್ಗಳೆಲ್ಲ ಇರಲಿಲ್ಲ. ನನಗೆ ನಮ್ಮ ತಂದೆ ನನಗೆ ಎಳ್ಕೊಂಡು ಹೋಗೋದಕ್ಕೆ ಒಂಥರ 2 ವೀಲ್ಗಳು ಹಾಕ್ಬಿಟ್ಟು ಗಾಡಿ ಕೊಟ್ಟಿದ್ರು. ಅದರಲ್ಲಿ ನನ್ನ ಸ್ನೇಹಿತರುಗಳು ಎಳ್ಕೊಂಡು ಹೋಗೋರು, ಎಳ್ಕೊಂಡು ಬರೋರು. ನಾನು ಒಬ್ಬನೇ ಯಾಕೆ ಹೋಗ್ಬಾರ್ದು ಅಂತ ಹೇಳಿ
ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ಗೆ ಅದು ಕೂಡ ಅರ್ಧಂಬರ್ಧನೇ ಆಯಿತು. ಹ್ಮ್. ನಾನು ಮೆಕ್ಯಾನಿಕಲ್ ಡಿಪ್ಲೊಮಾ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಮನೆಯಲ್ಲಿ ಬಡತನ, ತಂದೆ ತಾಯಿಗಳಿಗೆ ಊಟ ಇರಲಿಲ್ಲ. ನಾನು ಅವ್ರಿಗೆ ಆಧರಿಸ್ಬೇಕು, ಅವ್ರನ್ನ ನೋಡಬೇಕು, ತಂದೆ ತಾಯಿಗಳು ಕೊಟ್ಟಂತ ನನ್ನ ಶಕ್ತಿಗೆ ಇನ್ನೂ ಅವ್ರನ್ನ ಉಳಿಸ್ಕೋಬೇಕು ಅನ್ನೋ ದಿಕ್ಕಿನಲ್ಲಿ ನಾನು ಅದು ಕೂಡ ಅರ್ಧಂಬರ್ಧ ಆಯಿತು. ಹೀಗೆ ನನ್ನ ಲೈಫ್ನಲ್ಲಿ ಅರ್ಧಂಬರ್ಧ ಅನ್ನೋದಾಗಿರೋದು ಅನ್ನೋದು ಬಿಟ್ಟರೆ ನಾನು ವಿದ್ಯಾಭ್ಯಾಸ ಅದು ಬಿಟ್ಟರೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ಪಕ್ಕಾ ಆಗಿ ಇವತ್ತು ದಿನ ದೇಶ ಮೆಚ್ಚುವಂಥ ದೇಶದ 4ನೇ ಪ್ರಶಸ್ತಿ ಆಗಿದೆ, ಪ್ರತಿಷ್ಠಿತ ಪ್ರಶಸ್ತಿಯನ್ನು ತಗೊಂಡಿರ್ತಕ್ಕಂಥದ್ದಕ್ಕೆ ಇಡೀ ಭಾರತದ ಸಾರ್ವಭೌಮತೆಗೆ ಸಿಕ್ಕಂಥದ್ದು, ಇಡೀ ಕರ್ನಾಟಕದ ಕನ್ನಡಿಗರಿಗೆ ಸಾರ್ವಭೌಮತೆಗೆ ಸಿಕ್ಕಂಥ ಇದು ಕೊಡುಗೆ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ವಿದ್ಯಾರ್ಥಿ ಆಗಿದ್ದಂತಹ ದಿನಗಳಲ್ಲೂ ಕೂಡ ಅದನ್ನು ನೆನೆಸ್ಕೊಂಡಾಗ ಸಾಧನೆ ಕಮ್ಮಿ ಅಲ್ಲ ಸರ್. ಯಾಕಂದರೆ ತಮ್ಮ ಒಂದು ಚಿತ್ರಕಲೆ ಕೌಶಲ್ಯವನ್ನು ಮೆಚ್ಚಿ ಜಪಾನೀಸ್ ಸಂಸ್ಥೆಯಿಂದ ಒಂದು ಅಪ್ರಿಸಿಯೇಷನ್ ಲೆಟರ್ ಬರುತ್ತೆ. ಅದರ ಜೊತೆಗೆ ಕರುಣಾಗ್ರಹ, ತಾವು ಹೇಳಿದ್ರೆ ಮೇಲುಕೋಟೆ ಕರುಣಾಗ್ರಹದ ಅಭಿವೃದ್ಧಿಗೆ ತಮ್ಮ ಒಂದು ಕಲೆಯನ್ನ ಮೆಚ್ಚಿ ಭೂಮಿಯನ್ನ ಕೊಡ್ತಾರೆ ಅಂದ್ರೆ ನಿಜಕ್ಕೂ ಅದು ತಮ್ಮ ಒಂದು ಶ್ರಮ ಸಾರ್ಥಕ ಅಂತ ಅನ್ಸುತ್ತೆ. ಆ ದಿನಗಳನ್ನ ನೆನೆಸ್ಕೊಂಡ್ರೆ ಹೇಳಿ ಸರ್, ಹೇಗಿತ್ತು? ನನಗೆ ಎಲ್ಲೋ ಒಂದು ಕಡೆ ನನ್ನ ತಂದೆ ತಾಯಿಗಳು ಜೀವ ಕೊಟ್ಟರು. ನನ್ನ ಓದಿಸಿದಂಥ ಸುರೇಂದ್ರ ಕೌಲಗಿ ಮತ್ತು ಗಿರಿಜಮ್ಮ ಜೀವನ ಕೊಟ್ಟರು. ಆ ಜೀವನ ಕೊಟ್ಟಾಗ ನನ್ನಂತೆ ಬರ್ತಕ್ಕಂಥ ವಿಕಲಚೇತನರಿಗೆ ಅದು ಆಶ್ರಯ ಆಗಬೇಕು, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತ ಆ ಭೂಮಿಯನ್ನ ನಾನು ಅವ್ರಿಗೇನೆ ಕೊಟ್ಟು, ಮತ್ತೆ ನನಗೆ ನನ್ನ ತಂದೆ ತಾಯಿಗಳು ತುಂಬ ಕಷ್ಟ ಬೀಳ್ತಾ ಇದ್ರು, ತುಂಬ ನೋವು ತಿಂತಾ ಇದ್ರು. ಇನ್ನಿಬ್ರು ನನ್ನ ಅಣ್ಣಂದಿರುಗಳು ಅಷ್ಟು ನಮ್ಮ ತಂದೆ ತಾಯಿಗಳು ನೋಡ್ಕೊತಾ ಇರಲಿಲ್ಲ. ನನಗೆಲ್ಲೋದ್ರೂ ನಮ್ಮ ತಂದೆ ತಾಯಿದೇ ಚಿಂತೆ ಆಗ್ತಾ ಇತ್ತು. ಅವ್ರು ಹೇಳೋರು ನನಗೆ, ನೀನೇನು ಯೋಚನೆ ಮಾಡಬೇಡಪ್ಪ, ನನಗೆ ಊಟ ಇಲ್ದ್ರೆ ಕೂಡ ಪರವಾಗಿಲ್ಲ, ನಿನ್ನ ಸಾಕಿ ಬೆಳೆಸ್ಬೇಕಾದ್ರೆ ನಾನು ಎಷ್ಟೋ ದಿನ ಊಟನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಏನೇ ಆದ್ರೂ ಕೂಡ ನಾನು ಒಂದು ತುತ್ತು ಊಟ ಕೊಡೋಕ್ಕೂ ಕೂಡ ನಾನು ಒಂದು ತಯಾರು ಮಾಡಿರ್ಬೇಕಾದ್ರೆ ಆ ತುತ್ತನ್ನ ನಾನು ಅವ್ರು ಕೊಡಬೇಕು, ತಿನ್ನಿಸ್ಬೇಕು ಅನ್ನೋದೇ ನನ್ನ ಆಶ್ರಯ ಇದ್ದದ್ದು. ಹಾಗಾಗಿ ಆ ಜಮೀನಿಗೆ ನಾನು ಒತ್ತು ಕೊಡಲಿಲ್ಲ. ಅದನ್ನ ನನ್ನಂತ ಬರ್ತಕ್ಕಂಥ ಎಷ್ಟೋ ಜನಕ್ಕೆ ಅನುಕೂಲ ಆಗಲಿ, ಇನ್ನೂ ಮಾದರಿಯಾಗಿ ಬೆಳೀಲಿ, ಇನ್ನ ಇರಲಿ ಅಂತ ಹೇಳಿ ಅದು ಚಿತ್ರಕಲೆಗೆ ಆ ಧರ್ಮವೀರರು ನನ್ನ ಸುರೇಂದ್ರ ಕೌಲಿಗೂ ಕೂಡ ಅಷ್ಟೇ ನನ್ನ ತಂದೆ ಯಾವ ರೀತಿ ಒಂದು 8ನೇ ಸೆನ್ಸ್ ಇಟ್ಕೊಂಡಿದ್ರು, ಅದೇ ರೀತಿ ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಸ್ವಾತಂತ್ರ್ಯ ಅವರು ಏನ್ ಮಾಡಿದ್ರು, ನನಗೆ ಮೊದಲ ಬಹುಮಾನ ಅಂತ ಹೇಳಿ ಘೋಷಣೆ ಮಾಡಿದ್ರು. ಧರ್ಮವೀರ ಅನ್ನೋ ಗವರ್ನರ್ ಅವರು ಮೊದಲ ಪ್ರಶಸ್ತಿ ಇವರಿಗೆ ಅಂತ. ನಾನು ರಾಷ್ಟ್ರ ಪಕ್ಷಿ ನವಿಲನ್ನ ನಾನು ಆರ್ಟ್ ಮಾಡಿದ್ದೆ. ಅದನ್ನ ನೋಡ್ಬಿಟ್ಟು ನನ್ನ ಹತ್ರ ಬಂದು ನಿಂತ್ಕೊಂಡು, ಇಷ್ಟು ಚೆನ್ನಾಗಿ ಚಿತ್ರ ಬರೀತಾರಲ್ಲ, ಎರಡು ಕೈ 2 ಕಾಲಿಲ್ದವರು ಕೂಡ ಎಷ್ಟು ಲವಲವಿಕೆಯಿಂದ ಬಿಡಿಸ್ತಾ ಇದ್ದಾರೆ, ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇದಕ್ಕೆ ರಾಷ್ಟ್ರ ಪಕ್ಷಿಗೆ ಕಣ್ಣಿನ ಒಂದು ಭಾಗ ಬರೋದನ್ನ ದೃಷ್ಟಿಸಿ ನೋಡ್ತಾರೆ. ನಾನು ಅವ್ರನ್ನ ಯಾರು ಅಂತ ನನಗೆ ಗೊತ್ತಿಲ್ಲ, ಇವರೇ ಗವರ್ನರ್ ಅಂತನೂ ನನಗೆ ಗೊತ್ತಿಲ್ಲ. ನಾನ್ಯಾರೋ ದೊಡ್ಡ ವ್ಯಕ್ತಿಗಳು, ದೊಡ್ಡ ಆಫೀಷಿಯಲ್ ಆಗಿರ್ತಾರೆ ಅಂತ ನನಗೆ ನನ್ನ ಮುಂದೆನೆ ಬಂದು ನಿಂತಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಅದೇ ರೀತಿ ಒಂದು ಸನ್ನಿವೇಶ ನನಗೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ಅಬ್ದುಲ್ ಕಲಾಂ ಜಿ ಅವರು ಅವರ ವೇದಿಕೆನ ಬಿಟ್ಟು ನನ್ನ ಒಂದು ಸಾಧನೆಯನ್ನ ಓದ್ತಾ ಇರ್ತಕ್ಕಂಥ ಸಮಯದಲ್ಲಿ ಅವರ ಸ್ಥಾನ ಬಿಟ್ಟು ನನ್ನಲ್ಲಿ ಬಂದದ್ದು ಕೂಡ ನನಗೆ ಗಮನಿಸಲಿಲ್ಲ. ಬಂದೇ ಬಿಟ್ರು ನನ್ನ ಹತ್ರ ಬಂದು ನನ್ನ ಹತ್ರ ಪ್ರಶಸ್ತಿ ಕೊಟ್ಟದ್ದು ಕೂಡ ಇದು ಈ ಎರಡನ್ನು ನನ್ನ ಕೈಗೆ ಇಲ್ಲದೆ ಇದ್ರು ಕೂಡ ಚಪ್ಪಾಳೆ ತಟ್ಟುವಂತ ಸೌಂಡ್ ಆಗಿದೆ. ನಾವು ಚಪ್ಪಾಳೆ ತಟ್ಟೋಣ ಸರ್ ಇವಾಗ. ಅಲ್ಲ, ಇಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರೆ ಎಲ್ರಿಗೂ ಒಂದು ಕುತೂಹಲ ಇದೆ ಸರ್, ಹೇಗೆ ನೀವು ಎಲ್ಲವನ್ನೂ ನಿಭಾಯಿಸ್ತೀರಾ, ಮಾಡಕ್ ಸಾಧ್ಯ ಇದೆಯಾ ಅಂತ. ಸೊ ಹಾಗಾಗಿ ಒಂದು ಸರ್ ಇಲ್ಲೇ ಸ್ಪಾಟಲ್ಲಿ ಒಂದು ನಿಮ್ಮನ್ನು ದಿಢೀರಂತ ಕೇಳ್ತೀನಿ. ಒಂದದೇ ನಿಮ್ಮ ಜಪನೀಸ್ ಒಬ್ಬ ಮಹಿಳೆ ನಿಮಗೆ ಹೇಳ್ಕೊಟ್ಟಂತ ಕಲೆ ಏನಿದೆಯಲ್ಲ, ಒಂದು ರೆಕ್ಟಾಂಗಲ್ ಪೇಪರ್ನ ಇಟ್ಕೊಂಡು ಯಾವುದೇ ರೀತಿ ಬೇರೆ ಏನು ಬಳಸದೆ ಒಂದೇನೋ ಸುಂದರವಾಗಿ ಅಂತ ಜಾಸ್ತಿ ಕಟ್ ಮಾಡಿದೆ ಸ್ಕ್ವೇರ್ ಪೇಪರ್ ಅದು. ಓಕೆ, ಹಾ, ಸ್ಕ್ವೇರ್ ಪೇಪರ್ ಅದು ಮಾಡಿ ತೋರಿಸಬಹುದಾ ಸರ್? ಮಾಡ್ತೀನಿ ಸರ್. ಅದರಲ್ಲಿ ನಾನೊಂದು 30ರಿಂದ 40 ಐಟಮ್ನ ಮಾಡ್ತೀನಿ. ಆದ್ರೆ ಈಗ ಒಂದನ್ನ ತೋರಿಸ್ಕೊಡ್ತೀನಿ ಪ್ಲೀಸ್ ಸರ್. ನಿಮಗೆ ಬಿಡುವಾಗಿದ್ದಾಗ ನಾನು ಎಲ್ಲನೂ ನಾನು ಮಾಡ್ಕೊ ಬಂದು ಖಂಡಿತ ಸಬ್ಮಿಟ್ ಮಾಡ್ತೀನಿ ಸರ್. ನೋಡೋಣ ಹಾಗಿದ್ರೆ ಇವಾಗ ಸರ್. ಎಸ್ ವೀಕ್ಷಕರೇ, ಹಾಗಿದ್ರೆ ಒಂದು ಪೇಪರ್ನ ಹೇಗೆ ಈ ರೀತಿಯಾದಂಥ ವ್ಯಕ್ತಿ ವಿಶೇಷವಾಗಿ ವಿನ್ಯಾಸ ಮಾಡಿ ತೋರಿಸ್ತಾರೆ ನೋಡೋಣ ಬನ್ನಿ. ಹಂಗಿದ್ರೆ ಪ್ಲೀಸ್ ಸರ್.
ಆ ಫೋಲ್ಡಿಂಗ್ಸ್ ಕಟ್ ಮಾಡೋದನ್ನ ನೋಡಿದಾಗ ನಿಜಕ್ಕೂ ನಮ್ಮ ಕೈ ಬೆರಳುಗಳು ಎಲ್ಲ ಸರಿಯಾಗಿದ್ರು ಕೂಡ ಇಷ್ಟು ಪರ್ಫೆಕ್ಷನ್ Perfect ಬರೋದಿಲ್ಲ ಅಲ್ಲ, ಅಂತ ಅನ್ಸುತ್ತೆ. ನಿಜ, ಹೌದು. ನೋಡ್ತಾ ಇದ್ರೆ ನಮಗೆ ಅಚ್ಚರಿ ಆಗ್ತಾ ಇದೆ. ಅಂದ್ರೆ ಇನ್ಫ್ಯಾಕ್ಟ್ ಅದೇ ಗಣಪತಿ ಮೂರ್ತಿ ಮಾಡ್ತೀನಿ, ಹಾ. ರಪ್ಪೆನು ಕೂಡ ಮಾಡ್ತೀನಿ. ಅದು ಆಹಾಹಾಹಾ. ಕರಕೌಶಲ್ಯದ ಜೊತೆಗೆ ಬದುಕಿನ ಕಥೆಯನ್ನ ಹೇಳ್ಬಿಟ್ರಿ ನೀವು. ರೆಕ್ಕೆಗಳನ್ನ ಕಟ್ಕೊಂಡು ಹೇಗೆ ಹಾರಬೇಕು ಅಂತ ಹೇಳಿದ್ರೆ ಯಾವ ರೀತಿ ಬೇಕಾದ್ರೂ ಹಾರಬಹುದು, ಆದ್ರೆ ಹಾರೋದಕ್ಕೆ ಧೈರ್ಯ ಮಾಡಬೇಕು, ನಿಜ, ಛಲ ಇರಬೇಕು. ಮತ್ ಮರಳಿ ಯತ್ನವ ಅನ್ನೋ ಹಾಗೆ Yes, ಮತ್ತೆ yes, ಮರಳಿ ಯತ್ನ ಮಾಡ್ಲೇಬೇಕು. ಒಂದೇ ಸಲ ಪ್ರಯತ್ನ ಪಟ್ಟಿದ್ದೀನಿ, ಒಂದೇ ಸಲಕ್ಕೆ ಆಗ್ಬಿಡ್ಬೇಕು ಅಂದ್ರೆ ಯಾವುದೂ ಆಗಲ್ಲ, ಓಕೆ, ಯಾವುದು ಕೂಡ ಆಗಲ್ಲ. ನಿಜ ಸರ್, ನಿಜ ನಿಜ. ರಾಜಣ್ಣ ಸರ್, ನಿಜವಾಗ್ಲೂ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಯ್ತು. ಪ್ರಾಬ್ಲಿ ನಮ್ಮ ಇವತ್ತಿನ ಎಪಿಸೋಡ್ ನೋಡ್ತಾ ಇದ್ರೆ ತುಂಬಾ ಜನಕ್ಕೆ ಬೆರಗಾಗೋದಂತೂ ಖಂಡಿತ. ಯಾಕೆಂದ್ರೆ ಒಂದು ಸಣ್ಣ ಪೇಪರ್ನಲ್ಲಿ ಏನೆಲ್ಲ ಮಾಡ್ಬೋದು, ಬೇರೆಯವ್ರು ಮಾಡೋದನ್ನ ನೋಡ್ತೀವಿ, ಆದರೆ ಈ ರೀತಿ ನಮಗೆ ಸಮಸ್ಯೆಗಳಿದೆ ಅನ್ನೋದನ್ನು ಬದಿಗಿಟ್ಟು ಮಾಡೋ ಇದೆಯಲ್ಲ, ಅದನ್ನು ನೋಡಿದಾಗ, ಅದರಲ್ಲೂ ವಿಶೇಷವಾಗಿ ಹಕ್ಕಿಯನ್ನು ಮಾಡಿದಾಗ ಪ್ರತಿಯೊಬ್ಬರು ಕೂಡ ಹಾರಬೇಕು ಅನ್ನುವಂಥ ಕನಸನ್ನು ಕಾಣ್ತಾರೆ. ಅದು ಇಲ್ಲಿ ಕಾಣುತ್ತೆ. ನಿಮ್ಮ ಬದುಕಿನಲ್ಲೂ ಕೂಡ ನೀವು ಹೀಗೆ ಹಾರಿದ್ದೀರಾ ಅಂತ. ಸೊ ಮತ್ತೊಂದ್ಸಲಿ ನಿಮ್ಗೆ ಅಭಿನಂದನೆಗಳು ಸರ್. ಸರ್, ನನಗೀಗ ಕುತೂಹಲ ಏನಂದ್ರೆ, ಪೇಪರ್ ವರ್ಕ್ ಆಗ್ಬೋದು, ಆದರೆ ಈಜು ಕಲಿಯೋದಾಗಿರ್ಬೋದು ಅಥವಾ ಡ್ರೈವಿಂಗ್ ಕಲಿಯೋದಾಗಿರ್ಬೋದು, ಈಗ ಎಷ್ಟೋ ವಿಕಲಚೇತನರು, ವಿಶೇಷ ಚೇತನರು ನೋಡ್ತಾ ಇರ್ತಾರೆ. ಏನೆಲ್ಲ ಅಂದರೆ, ಆರಂಭಿಕ ಹಂತದಲ್ಲಿ ತಾವು ಏನು ಸವಾಲುಗಳನ್ನು ಸ್ವೀಕರಿಸಿದ್ರಿ, ಏನೆಲ್ಲ ಅಪಾಯಗಳು ಎದುರಾಗಬಹುದು, ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳಿ ಸರ್. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ಸರ್ಕಾರದಿಂದ, ಸಮಾಜದಿಂದ ಅನುಕಂಪ ಬೇಡ, ಅವಕಾಶ ಬೇಕು. ಶ್ರದ್ಧೆ, ಭಕ್ತಿ, ವಿನಯ, ಡಿಸಿಪ್ಲಿನರಿ ಒಂದು ಶಿಸ್ತಿರ್ಬೇಕು. ಯಾವುದೇ ಒಂದು ಮಾಡಕ್ ಹೋದ್ರು ಕೂಡ, ಈಗ ಯಾರ್ಯಾವ ಪೊಲೀಸ್ ಬರ್ತಾರೆ, ಅಡ್ಡ ಬರ್ತಾರೆ, ಇದು ಮಾಡ್ತಾರೆ, ನಾವು ಅವ್ರಿಗೆ ಯಾರಿಗೂ ಮಾತು ಕೊಡೋ ತರ ಇರಬಾರ್ದು. ನಮ್ಮಲ್ಲಿ ಏನೇನು ಇಟ್ಕೊಂಡಿರ್ಬೇಕು ಅದನ್ನೆಲ್ಲ ಇಟ್ಕೊಂಡಿದ್ರೆ ಅವ್ರು ಯಾರು ಕೇಳಕ್ ಬರಲ್ಲ. ಇವತ್ತಿನ ನಾನು ಎಷ್ಟೋ ಜನಕ್ಕೆ ನಾನು ಓಡಿಸುವಂತ ಗಾಡಿಗಳನ್ನ ಆಲ್ಟ್ರೇಷನ್ ಮಾಡಿಸ್ಕೊಂಡು ಅವ್ರಿಗೆ ಲೈಸೆನ್ಸ್ ಕೊಡ್ಸಿದ್ದೀನಿ, ಲೈಸೆನ್ಸ್ಗೆ ಆದೇಶ ಮಾಡಿಸಿದ್ದೀನಿ, ಹಲವಾರು ಸ್ಕೀಮ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ. ಆದರೆ ಈಗಿರ್ತಕ್ಕಂಥವ್ರು, ಬುದ್ಧಿ ಬರ್ತಾ ಇರ್ತಕ್ಕಂಥವ್ರು ಸಾಮಾನ್ಯ ವ್ಯಕ್ತಿಗಳಿಗೇನೆ ಮಾಡ್ತಾ ಇದ್ದಾರೆ. ಇದು ನನಗೆ ತುಂಬ ನೋವಾಗ್ತಾ ಇದೆ. ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮಕ್ಕೆ ಅಂಗವಿಕಲರ ರಾಜಣ್ಣ ಬೇಡಿ, ಬೇರೆಯವರು ಇದ್ದಾರೆ, ನಂತರನೇ ಇನ್ನೂ ಹೆಚ್ಚು ಶಕ್ತಿಶಾಲಿಗಳು ಇದ್ದಾರೆ, ಅವ್ರಿಗೆ ಒಂದು ಕೊಡಿ, ಅವಕಾಶ ಕೊಡಿ. ಹಠ ಮಾಡಿದ್ರೆ ನಮ್ಗೆಲ್ಲರೂ ಸ್ಫೂರ್ತಿಗಳಾಗಿ ನಮ್ಮ ಇದಕ್ಕೆ ಸ್ಪಂದಿಸ್ಬಿಟ್ರೆ ನಾನು 3 ದಿನದಲ್ಲಿ ಮಾಡ್ಬೋದು, ಅದೇನು ದೊಡ್ಡದೇನಲ್ಲ. ಆದ್ರೆ ಯಾವತ್ತೂ ಕೂಡ ಆ ಒಂದು ಈಗ ಒಂದು ಗಿಡ ಇಷ್ಟು ವರ್ಷಕ್ಕೇನೆ ಬೆಳಿಬೇಕು, ಇಷ್ಟು ವರ್ಷಕ್ಕೇನೆ ತೆಂಗಿನಕಾಯಿ ಕೊಡಬೇಕು ಅಂತ ಪ್ರಕೃತಿ ನಿಯಮ ಮಾಡ್ಬಿಟ್ಟಿದೆ. ಹುಟ್ಟದ ಮಗು ನಡೆಯಕ್ಕಾಗುತ್ತಾ? ಆಗಲ್ಲ. ಅದು ಬೆಳೀತಾ ನಡೆದ ಇನ್ನೂ ಹೆಚ್ಚಿನ ಸಾಧನೆ ಮಾಡಕ್ಕೆ ಶುರು ಮಾಡ್ಕೊಂಡಿದ್ದೆ ಕೀರ್ತಿನೇ ಈ ಪದ್ಮಶ್ರೀ ಪ್ರಶಸ್ತಿ.
ಹಾಗೆ ಗ್ರೇಟ್ ಸರ್. ನಾವು ಇನ್ನೊಬ್ಬರ ಮೇಲೆ ಯಾರ ಮೇಲೂ ನಾವು ಅಪವಾದನೆಗಳನ್ನು ಮಾಡಬಾರ್ದು, ಇನ್ನೊಬ್ಬರ ಮೇಲ್ಗಡೆ ಯಾರ ಮೇಲೂ ಅಸಹ್ಯ ಪಡಬಾರ್ದು. ನಮ್ಮ ಕೆಲಸಗಳನ್ನು ನಮ್ಮ ನಿಷ್ಠೆಯಿಂದ ನಮ್ಮ ದೇಶಕ್ಕೆ ಅರ್ಪಿತವಾಗುವಂಥ ಕೆಲಸಗಳನ್ನು ಮಾಡಿದ್ರೆ ಈ ಪ್ರಶಸ್ತಿ ಎಲ್ಲರಿಗೂ ಕಟ್ಟಿಟ್ಟು ಬುತ್ತಿ ಇದು. ಸರ್, ಅಂದರೆ ನಿಮ್ಗೆಲ್ಲ ಸಾಧನೆಗಳನ್ನ ಗಮನಿಸ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಆಮೇಲೆ ನೀವು ಎಲ್ಲಿ ಯಾರು ಏನೇ ಮಾಡಿದರೂ ಪರವಾಗಿಲ್ಲ, ಆದರೆ ನಾನು ನನ್ನ ಸಾಧನೆ ಮಾತ್ರ ಬಿಡೋದಿಲ್ಲ, ಮುಂದಿಟ್ಟಂಥ ಹೆಜ್ಜೆನ ಹಿಂದೆ ತೆಗೆಯೋದಿಲ್ಲ ಅನ್ನೋಂಥ ನಿಮ್ಮ ಛಲ ಇದೆಯಲ್ಲ, ಅದು ಇವತ್ತು ನಿಮಗೆ ಪದ್ಮಶ್ರೀ ಗೌರವವನ್ನು ತಂದುಕೊಟ್ಟಿದೆ. ಅದಕ್ಕೆ ಬಹಳ ಖುಷಿ ಇದೆ ಸರ್. ಅದರೊಟ್ಟಿಗೆ ಏನಂತ ಹೇಳಿದ್ರೆ, ನಾವು ಪ್ರತಿ ಮನೆಗಳಲ್ಲಿ ಗಮನಿಸಿದಾಗ ಅಂದರೆ ಒಂದೊಂದು ಮನೆಯ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ. ಸೊ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಷ್ಟು ತುಂಬ ಪ್ರೀತಿಯಿಂದ ಪೋಷಿಸಿ ಈ ರೀತಿಯಾಗಿ ಸಾಧನೆ ಮಾಡೋ ರೀತಿಯಲ್ಲಿ ಪ್ರೇರೇಪಿಸಿದ್ರು. ಆದರೆ ತುಂಬ ಮನೆಗಳಲ್ಲಿ ಏನಾಗುತ್ತೆ, ದಿವ್ಯಾಂಗರು ಅಂತ ಹೇಳಿದಾಗ ಯಾವುದೇ ಸಮಸ್ಯೆಗಳಿದ್ದಾಗ ಬಿಡಪ್ಪ ಮನೆಯಲ್ಲಿ ಒಂದು 3 ಹೊತ್ತು ಊಟ ಮಾಡ್ಕೊಂಡಿರ್ತಾರೆ, ಅವ್ರನ್ನ ಒಂದು ಮೂಲೆಯಲ್ಲಿ ಕೂರಿಸಿದ್ರಾಯ್ತು, ಅವ್ರಿಗೇನಂತೆ ಪರವಾಗಿಲ್ಲ, ಅವ್ರಿಗೇನು ಎಜುಕೇಷನ್ ಅಥವಾ ಬೇರೆ ಏನು ಬೇಕಾಗಿದೆ ಅದು ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳದೆ ಈ ರೀತಿಯ ನಡವಳಿಕೆಗಳು ತುಂಬ ಇದೆ. ಅಂದರೆ ಹೀಗಿದ್ದಾಗ ನಿಮ್ಮ ಮನೆಯವರಿರ್ಬೋದು, ಒಟ್ಟಾರೆಯ ಪ್ರೋತ್ಸಾಹ, ಆ ವಿಚಾರಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಪ್ರತಿ ಒಬ್ಬ ತಂದೆ ತಾಯಿಗಳಿಗೆ ನಾನು ಹೇಳೋದಿಷ್ಟೇ, ಯಾರೇ ಮಕ್ಕಳುಗಳು ದಿವ್ಯಾಂಗರಾಗಿದ್ದರೆ ಅವ್ರಿಗೆ ನೀವು ಸಮಾಜದಲ್ಲಿ ಬಿಡಬೇಕು. ಹೌದು, ಮನೆಯಲ್ಲೇ ಕೂಡಾಕೊಂಡ್ಬಿಟ್ರೆ ಬಾವಿನಲ್ಲಿ ಕಪ್ಪೆ ಇದ್ದಂಗೆ ಇರ್ತದೆ. ಅದಾಗಬಾರ್ದು, ಅದಾಗಿ ಮಾಡಬೇಡಿ. ಅವ್ರನ್ನ ಫ್ರೀಯಾಗಿ ಬಿಡಿ, ಫ್ರೀಯಾಗಿ ಹೋಗಲಿ. ಇಂಥ ಸಂಘ ಸಂಸ್ಥೆಗಳು ಇತ್ತೀಚೆಗೆ ನಮ್ಮ ಕಾಲದಲ್ಲಿ ಇಂಥ ಸಂಘ ಸಂಸ್ಥೆಗಳು ಇದ್ದಿದ್ರೆ ನಾನು ಇವತ್ತು ದಿನ ಭಾರತದ ಪ್ರಧಾನಿ ಆಯ್ತಾ ಇದ್ದೆ ಅಂತ ನನಗೆ ಅಷ್ಟೊಂದು ಆತ್ಮಸ್ಥೈರ್ಯ ಬರ್ತಾ ಇದೆ. ಯಾಕೆಂದರೆ ಇಷ್ಟೊಂದು ಫೆಸಿಲಿಟಿ ಇದ್ದಿದ್ರೆ ನಿಜವಲ್ಲೂ ನಾವು ಈ ಪಕ್ಷಿ ಥರ ಹಾರ್ಬೋದು. ಖಂಡಿತ ಗೊತ್ತಲ್ಲ. ಹಾಗೆ ನಾನು ಹೇಳೋದು ಇಷ್ಟೇ, ನಿಮ್ಮ ಮಕ್ಕಳನ್ನ ಯಾವಾಗ ಹೊರಗಡೆ ಬಿಡ್ತೀರಾ ಅವರು ಇನ್ನೂ ಹೆಚ್ಚಿನ ಮಕ್ಕಳುಗಳನ್ನ ನೋಡ್ತಾರೆ, ದೇಶನ ನೋಡ್ತಾರೆ. ನಾನು ಈ ರೀತಿ ಬೆಳಿಬೇಕು ಅಂತ ಒಂದು ಸ್ಥೈರ್ಯ ಬರ್ತದೆ, ಅವ್ರ ಆತ್ಮಸ್ಥೈರ್ಯ ಹೆಚ್ಚುತ್ತೆ. ಅದನ್ನು ಹೆಚ್ಚಿದಾಗ ನೀವು ಫಸ್ಟು ನಾನು ಹೇಳೋದು, ಅವ್ರಿಗೆ ಯಾವುದೇ ಥರದ ಒಂದು ಕಲೆನ ತೋರಿಸ್ತಾ ಇದ್ರು ಕೂಡ ಪರವಾಗಿಲ್ಲ, ವಿದ್ಯಾಭ್ಯಾಸ ಫಸ್ಟು ಕೊಡಿಸಿ. ಫಸ್ಟು ಅದಕ್ಕೆ ಮಹತ್ವ ಕೊಡಬೇಕು. ಇವತ್ತಿನ ವಿದ್ಯೆ ಅದು ಎಷ್ಟೋ ಎತ್ತರಕ್ಕೆ ತಗೊಂಡೋಗುತ್ತೆ ಅನ್ನೋದಕ್ಕೆ ನಾನು ಅದರಲ್ಲಿ ಒಬ್ಬ ಇದ್ದೀನಿ. ನನಗೆ ಆದಂಥ ಕಷ್ಟಗಳು ಇವತ್ತಿನ ಮಕ್ಕಳುಗಳಿಗೆ ಯಾರಿಗೂ ಬರ್ತಾ ಇಲ್ಲ, ಬರೋದು ಬೇಡ. ಅಂಥ ಒಂದು ಸಮಾಜ ಬೆಳವಣಿಗೆಯಾಗಿದೆ. ಅದು ಇತ್ತೀಚಿನ 10 ವರ್ಷಗಳಲ್ಲಂತೂ ಇನ್ನೂ ಹೆಚ್ಚಿನ ಪ್ರಗತಿ ಆಗ್ತಾ ಇದೆ. 10 ವರ್ಷದಿಂದ ಈಚೆಗೆ ಹೆಚ್ಚು ಪ್ರಗತಿ ಆಯ್ತಾ ಇದೆ. ಹಿಂದೆ ಇದ್ದಾಗ ಅಷ್ಟೊಂದು ಪ್ರಗತಿ ಆಯ್ತಿರಲಿಲ್ಲ. ಹಾಗಾಗಿ ನಾವು ಯಾವಾಗಲೂ ಕೂಡ ನಮ್ಮ ಮಕ್ಕಳನ್ನ, ನಮ್ಮ ವಿಕಲಚೇತನರು ಅವ್ರ ಊಟಕ್ಕೆ ಲಾಯಕು, ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಇದು ಅನ್ಕೊಂಡು ಯಾವತ್ತೂ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರಲ್ಲಿ ಇರ್ತಕ್ಕಂಥದ್ದು 1 ತಗೊಂಡ್ರೆ ದೇವರು 10 ಕೊಡ್ತಾನೆ ಅನ್ನೋದನ್ನ ನಾನು ನಿಮ್ಮ ಮುಂದಗಡೆ ಇರೋದೇ ಸಾಕ್ಷಿ. ಹೌದು ಸರ್. ಸರ್, ಆ ನಿಟ್ಟಿನಲ್ಲಿ ತಾವು ಸಮಾಜ ಸೇವಕರಾಗಿ ಸಾಕಷ್ಟು ಹೆಜ್ಜೆಗಳನ್ನ ಮುಂದೆ ಇಟ್ಟಿದ್ದೀರಿ. ಯಾಕಂದ್ರೆ ಅಂತ ಎಷ್ಟೋ ವಿಶೇಷ ಚೇತನರಿಗೆ ತಾವು ಪರಾವಲಂಬನೆ ಬಿಟ್ಟು ಸ್ವಾವಲಂಬನೆಯ ಬದುಕನ್ನ ಕಲಿಸ್ಕೊಟ್ಟಿದ್ದೀರಿ. ಅಂದ್ರೆ ಸಾಕಷ್ಟು ಫೋನ್ ಬೂತ್ ಗಳನ್ನ ಹಾಕೊಳ್ಳೋದಾಗಿರ್ಬಹುದು, ಅವರದೇ ಆದ ಒಂದು ಶಾಪ್ ಗಳನ್ನ ಮೇಂಟೈನ್ ಮಾಡೋದಾಗಿರ್ಬಹುದು. ಆ ರೀತಿ ಅಂದ್ರೆ ಹೇಗೆ? ಜೊತೆಗೆ ಕೈಗಾರಿಕೆಯನ್ನು ಕೂಡ ಕಲ್ತ್ಕೊಂಡು ಹೋಗಿದ್ದಾರೆ. ನಂತರ ಯಾವ ರೀತಿ ಕಲ್ತ್ಕೋಬೇಕು, ಯಾವ ರೀತಿ ಕೈಗಾರಿಕೆ ಅಪ್ರೋಚ್ ಮಾಡಬೇಕು, ಎಲ್ಲೋಗಿ ನಾನು ಭೇಟಿ ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡು, ಗೊತ್ತಿಲ್ಲದವ್ರಿಗೆ ನಾನೇ ಸ್ವಯಾರ್ಜಿತವಾಗಿ ಹೋಗಿ ಅವ್ರಿಗೆ ಅವ್ರ ಇಂಡಸ್ಟ್ರೀಸ್ ಮಾಡೋದಕ್ಕೆ ಒಂದು ಲೈಸೆನ್ಸ್ ಆಗಿರ್ಬೋದು, ಮತ್ತೆ ಕೆಲವು ಗ್ರಾಮ ಪಂಚಾಯತಿಗಳೆಲ್ಲ ಆಗಿರ್ಬೋದು. ಯಾಕಂದ್ರೆ ನೀನೇನ್ ಮಾಡ್ತೀಯಪ್ಪ ಬ್ಯಾಂಕ್ಲೋನ್ ತಗೊಬಿಟ್ಟು ಮೋಸ ಮಾಡೋದಕ್ಕ ಅಂತ ಕೇಳುವಂಥದ್ದು ಒಂದು ಸನ್ನಿವೇಶಗಳು ಕೂಡ ಕೇಳ್ಕೊಂಡಿದ್ದೀನಿ. ನಾನು ಹೇಳಿದ್ದೀನಿ ಅವ್ರಿಗೆ, ನೋಡಿ ಸ್ವಾಮಿ, ವಿಕಲಚೇತನರು ಆ ಥರ ಮೋಸ ಮಾಡೋರಲ್ಲ, ದಯವಿಟ್ಟು ಅವ್ರಿಗೆ ಅವಕಾಶ ಕೊಡಿ, ನೀವು ಕಿತ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳಿ ಅಡ್ವೈಸ್ ಮಾಡಿ, ಎಷ್ಟೋ ಜನರಿಗೆ ಅವ್ರ ಕೈಲಿ ಹೋಗೋದಕ್ಕೆ ಬರೋದಕ್ಕೆ ಕಾಸು ಇಲ್ಲ ಅಂದ್ರೂ ಕೂಡ, ನಾನು ಕಮಿಷನರ್ ಆಗಿದ್ದಂಥ ಕಾಲದಲ್ಲೂ ಕೂಡ ಅವ್ರಿಗೆ ವಿದ್ಯೆಗೂ ಕೂಡ ನನ್ನ ಸಂಬಳದಲ್ಲಿ, ನನ್ನ ಒಂದು ಗೌರವಧನದಲ್ಲಿ ಮನೆಗೆ ತಗೊಂಡೋಗ್ತಾ ಇದ್ದದ್ದು ಒಂದು ಕಾಲು ಭಾಗ. ಇನ್ನು ಮಿಕ್ಕಿದ ಮುಕ್ಕಾಲು ಭಾಗನೂ ಕೂಡ ನನ್ನ ಧರ್ಮಪತ್ನಿ ಹೇಳೋರು, ನೀವ್ಯಾಕೆ ಕಮಿಷನರ್ ಆದ್ರಿ, ನೀವು ಆ ಸಂಭವನ ಮನೆಗೆ ತರ್ಬೋದಾಯ್ತಲ್ಲ ಅಂತ ಹೇಳಿದ್ರು. ನಾನು ನಮ್ಮ ಧರ್ಮಪತ್ನಿಗೆ ಹೇಳ್ತಾ ಇದ್ದೆ, ನೋಡಪ್ಪ, ಒಬ್ಬ ರೈತ ಇರ್ತಾನೆ, ದೊಡ್ಡದೊಂದು ಹೊಲ ಮಾಡಿರ್ತಾನೆ, ಆ ಹೊಲದಲ್ಲಿ ಭತ್ತ ಬೆಳೆದಿರ್ತಾನೆ, ರಾಗಿ ಬೆಳಿತಾನೆ, ಸೀಬೆ ಬೆಳಿತಾನೆ, ಅದನ್ನ ಅಕ್ಕಿ ಪಕ್ಷಿಗಳು ಎಷ್ಟು ತಿಂತವೆ ಅನ್ನೋದು ನಿಮಗೆ ಗೊತ್ತಾ? ಹಾಗೆ ಇವರು ಕೂಡ ಅಕ್ಕಿ ಪಕ್ಷಿಗಳು ಅನ್ಕೊಳ್ಳೋಣ, ಅದಕ್ಕೂ ಜೀವ ಇದೆ. ಅವ್ರಿಗೆ ಆದಂತ ಒಂದು ಸ್ಫೂರ್ತಿ ಆಗೋ ಒಂದು ಕಲೆ ಆಗ್ಬೇಕು, ಅವರು ಬದುಕಬೇಕು, ಅವ್ರು ಬದುಕಕ್ಕೆ ಒಂದು ಅವಕಾಶ ಕೊಡಬೇಕು. ನನಗಿದು ಕೊಟ್ಟಿರ್ತಕ್ಕಂಥದ್ದು ಅಲ್ಪ ಕಾಣಿಕೆ ಆಗಿರ್ಬೋದು, ಆದ್ರೆ ನನ್ನ ಕೈಗಾರಿಕೆನಲ್ಲಿ ದುಡ್ಡನ್ನ ಮಾಡಿದ್ದೀನಿ, ನೀವು ಅದರಲ್ಲಿ ತಿನ್ನೋಣ. ಈ ದುಡ್ಡನ್ನ ಸಮಾಜದಿಂದ, ಸರ್ಕಾರದಿಂದ ಬಂದಿದೆ, ಸಮಾಜಕ್ಕೆ ಕೊಡೋಣ.
ಈಗ ನೋಡಿ ಹಲವು ವಿಚಾರಗಳನ್ನು ಮಾತಾಡ್ತಾನೆ ಬರ್ತಿದ್ದೀವಿ. ನೀವು ತುಂಬ ಅಂದರೆ ದೊಡ್ಡ ಇನ್ಸ್ಪಿರೇಷನ್ ಆಗ್ತೀರಾ ಎಲ್ರಿಗೂ, ಬರೀ ಯಾರೋ ದಿವ್ಯಾಂಗರಿಗೆ ಮಾತ್ರ ಅಲ್ಲ, ನಮ್ಮಂಥವ್ರಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನ್. ಎಲ್ಲವರೆಗೂ ಇದ್ದೀನಿ ಸರ್. ಅದರಲ್ಲಿ ಈಗ ಏನಾಗಿದೆ ಅಂತಂದ್ರೆ ಭಾರತ ದೇಶ ಆಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಒಂದೊಂದು ಸ್ಕೀಮ್ಗಳನ್ನ ಮಾಡಿದ್ದಾರೆ. ಅದು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಅವ್ರನ್ನ ಕಣ್ಣೀರು ಒರೆಸುವಂತ ಶಕ್ತಿ ಆಗಬೇಕು. ಅವರ ಒಂದು ವಾಯ್ಸನ್ನ ರಾಜ್ಯಸಭೆಯಲ್ಲಿ ಆಗಲಿ ವಿಧಾನ ಪರಿಷತ್ನಲ್ಲಿ ಕೂಗಬೇಕು ಅನ್ನೋದನ್ನ ನನ್ನ ಕೊನೆ ಆಂಬಿನೇಷನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಯಾವುದೇ ರಾಜಕೀಯದ ಒಂದು ಪಕ್ಷದಾಗಲಿ ಅಥವಾ ಪ್ರಧಾನಮಂತ್ರಿಗಳಾಗಿರಲಿ, CMಗಳಾಗಿರಲಿ, ಯಾರಾದ್ರೂ ಆ ಒಂದು ಅವಕಾಶ ಕೊಟ್ಟಿದ್ದೇ ಆದರೆ ನೀವೆಲ್ಲರೂ ತಿಳ್ಕೊಂಡಿರ್ಬೋದು, 2 ಬೆಳ್ಳಿದ್ರೇ ಕಣ್ಣೀರು ಒರೆಸ್ಬೋದು ಅಂತ. ಆದರೆ ಎರಡು ಬೆರಳು ಬೇಕಾಗಿಲ್ಲ, 2 ಕೈ ಕಟ್ಟಾಗಿರೋ ಕೈ ಕಳು ಸಾಕು. ಆದರೆ ಈ ಕೈನಲ್ಲಿ ನೀವು ಬೆರಳಲ್ಲಿ ಒರೆಸಿದ್ರೆ ಆ ಕಡೆ ತುದಿನಲ್ಲಿ ಈ ಕಡೆ ತುದಿನಲ್ಲಿ ನೀರು ಇರ್ಬೋದು. ಆದ್ರೆ ಇದ್ರಲ್ಲಿ ಒರೆಸಿದ್ರೆ ನೆಲ ಒರೆಸೋ ಮಾಪ್ ಇರ್ತದಲ್ಲ, ಮಾಪ್ನಲ್ಲಿ ಯಾವ ರೀತಿ ಸ್ವಲ್ಪನೂ ನೀರಿಲ್ದಂಗೆ ಬರ್ತದಲ್ಲ, ಆ ರೀತಿನಲ್ಲಿ ಒರೆಸುವಂತ ಶಕ್ತಿ ಆಗ್ತೀನಿ. ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮದುವೆ ಅನ್ನೋದು ಒಂದು ಮಹತ್ತರವಾದಂಥ ಘಟ್ಟ. ಅದರಲ್ಲೂ ದಿವ್ಯಾಂಗರು ಅಂತ ಹೇಳಿದಾಗ ತುಂಬ ಜನ ಹಿಂದೇಟು ಹಾಕೋದೆ ಈ ಥರದ ಪರಿಸ್ಥಿತಿ ಇರುತ್ತೆ. ಆದರೆ ನಿಮ್ಮ ಬದುಕಿನ ಆ ಮದುವೆಯ ಕ್ಷಣಗಳನ್ನು ನೆನಪಿಸ್ಕೊಳ್ಳಿ ಸರ್. ನಿಜ. ಈಗ ನಾನು ಹೆಣ್ಣು ಮಕ್ಕಳಿಗೆ ನಾನೊಂದು ಭೂಮಿ ತಾಯಿಗೆ ಹೋಲಿಸ್ತೀನಿ. ಅದು ಒಂದು ಭೂಮಿ ತಾಯಿ ಅನ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಕೆಟ್ಟ ಕೆಲಸನೂ ಮಾಡ್ತಾರೆ, ಒಳ್ಳೆ ಕೆಲಸನೂ ಮಾಡ್ತಾರೆ, ಕೆಟ್ಟದನ್ನು ನಡೆಸ್ತಾರೆ, ಕೆಟ್ಟದನ್ನು ಮಾಡ್ತಾರೆ. ಇದನ್ನೆಲ್ಲ ಸಹಿಸ್ಕೊಳ್ಳುವಂಥ ಶಕ್ತಿ ಹೆಣ್ಮಕ್ಳಿಗೆ ಇರೋದು ಅಂತ ನಾನು ನಿಮ್ಗೆ ಬಂದಾಗಲೇ ನಾನು ಒಂದು ಕಿವಿ ಮಾತು ಹೇಳಿದ್ದೆ. ಅದೇ ರೀತಿ ಆ ಒಂದು ಹೆಣ್ಮಗಳು, ಇವರು ಒಳ್ಳೆತನದಲ್ಲಿ ಕೈ ಕಾಲಿದ್ದವರನ್ನೇ ನನ್ನನ್ನು ಬಾಳಿಸ್ತಾರೆ, ಕೈ ಕಾಲಿದ್ದವರು ಬಾಳಿಸಲ್ಲ ಅನ್ನೋದನ್ನ ಅವರು ಕೂಡ ಒಂದು ಅವ್ರ ತಂದೆ ತಾಯಿಗಳು ಹೇಳಿದ್ದಾರೆ. ನೋಡಮ್ಮ, ಈ ತರ ಇದ್ದಾರೆ, ಈ ತರ ಬೆಳೀತಾ ಇದ್ದಾರೆ. ನಾನು ಆವಾಗ್ಲೇನೆ ಒಂದು ನ್ಯಾಯಬೆಲೆ ಅಂಗಡಿ ಮಾಡಿದ್ದೆ, ಕೈಗಾರಿಕೆ ಮಾಡಿದ್ದೆ ಇವ್ರ ಮದುವೆ ಆಗೋ ಕಾಲದಲ್ಲಿ. ಆಮೇಲೆ ನಾನು ಹಲವಾರು ವಿಕಲಚೇತನರಿಗೆ ಸಮಾಜ ಸೇವೆನಲ್ಲಿ ನುರ್ತಿರ್ತಕ್ಕಂಥದ್ದು ಎಲ್ಲ ಗೊತ್ತಿತ್ತು ಅವ್ರಿಗೆ. ಆದ್ರೆ ಒಂದೇ ಏನಪ್ಪ ಅಂದ್ರೆ ಅವ್ರಿಗೆ ಕೈ ಕಾಲಿಲ್ಲ ಅನ್ನೋದು ಬಿಟ್ರೆ ಬೇರೆ ಮನಸ್ಸಿದೆ, ಹೃದಯ ಇದೆ, ಕಣ್ಣುಗಳು ಚೆನ್ನಾಗಿದ್ದಾವೆ, ಮತ್ತೆ ಅವರು ಥಿಂಕ್ ಮಾಡ್ತಕ್ಕಂಥ ಯೋಚನೆನೂ ಕರೆಕ್ಟ್ ಆಗಿದೆ. ಯಾಕೆ ನಾನು ಆಗ್ಬಾರ್ದು ಅನ್ನೋದನ್ನ ಅವ್ರ ತಂದೆ ಅಷ್ಟು ಕುಂಡಿಸ್ಕೊಂಡು ಹೇಳಿದ್ದಾರೆ. ನೋಡಮ್ಮ, ಇವೆಲ್ಲನೂ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಅವರ ಒಂದು ಯಾರು ನಿಮ್ಮನ್ನ ಮತ್ತೆ ಇನ್ನೊಂದು ಯಾರು ನಿಮ್ಮನ್ನ ಪ್ರೀತಿಸ್ತಾರೆ ಅವ್ರನ್ನ ನೀವು ಆಧರಿಸ್ಬೇಕು. ಹೌದು, ನೀವು ಯಾರನ್ನ ಪ್ರೀತಿಸ್ತೀರ ಅವ್ರು ಆಧರಿಸ್ಬೇಕು ಅನ್ನೋದು ಒಂದು ಇದೆ. ಈಗ ನಾವು ಹೆಚ್ಚಿಗೆ ನಮ್ಮ ಸಮಾಜನ ಪ್ರೀತಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಸಮಾಜದವ್ರು ನಮ್ಮನ್ನ ಅಷ್ಟೇ ಅಕ್ಕರೆಯಿಂದ ನೋಡ್ತಾರೆ. ನಾವು ಸಮಾಜನ ದ್ವೇಷಿಸಿದ್ರೆ ಅವರು ನಮ್ಮನ್ನ ಅಷ್ಟೇ ದ್ವೇಷಿಸ್ತಾರೆ. ಆ ರೀತಿಯಲ್ಲಿ ಆಗ್ಬಾರ್ದು. ಇಂಥ ವರ ಇದ್ದಾನೆ, ನೋಡ್ಕೊಳ್ಳಮ್ಮ ನೀನು ಆಯ್ತಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವರ ಅಣ್ಣಂದಿರುಗಳು ಕೋಪ ತಾಪ ಮೇಲೆತ್ತಿ ಕೆಳಗಡೆ ಬೀಳ್ತಾ ಇದಾರಂತೆ. ಕೈ ಕಾಲಿಲ್ದರು ಕೂಡ ನೋಡಿ ನನ್ನ ಮಕ್ಕಳು ಇಂಥವ್ರು ಇದ್ದಾರೆ, ಬೇಕಾದ್ರೆ ಬೀದಿಲಿ ಹೋಗೋ ದಾಸ ಹಿಂಗ್ ಕೊಟ್ಬಿಡೋಣ, ಕೈ ಕಾಲಿಲ್ದವರು ಮಾತ್ರ ಕೊಡಬಾರದು ಅಂತ ಹೇಳಿದ್ರಂತೆ. ನಮ್ಮ ಅವರ ತಂದೆ ತಾಯಿಗಳು ಹೇಳಿದ್ದು ವೇದವಾಕ್ಯ ಅವರೆಲ್ಲ ಅರ್ಥೈಸ್ಕೊಂಡಿದ್ದಾರೆ. ಅವರು ನೋಡಮ್ಮ, ಕೈ ಕಾಲುಗಳೇ ಒಂದು ಮುಖ್ಯ ಅಲ್ಲ, ಅವರ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ತಂದೆ ತಾಯಿಗಳನ್ನ ಯೋಗಕ್ಷೇಮದಿಂದ ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಎಷ್ಟು ಜನ ತಂದೆ ತಾಯಿಗಳು ನೋಡ್ಕೊತಾ ಇದ್ದಾರೆ ನೋಡಿ. ಇವಾಗ ಅವ್ರ ತಂದೆ ತಾಯಿಗಳನ್ನ ಅವರೇ ನೋಡ್ಕೊತಾ ಇರೋದು, ಅವ್ರ ಅಣ್ಣ ತಮ್ಮದಿರನ್ನ ನೋಡ್ಕೊತಾ ಇದ್ದಾರೆ. ನನ್ನ ಅಣ್ಣನ ಹೆಂಡತಿ ಕೂಡ ತುಂಬಾ ಕಾಯಿಲೆ ಇತ್ತು. ನನಗೆ ಬಂದಂತ ಒಂದು ಪಾಲು ಒಂದು 18 ಕುಂಟೆ ಜಮೀನು ಬಂದಿತ್ತು. ಅದನ್ನು ಕೂಡ ಮಾರ್ಬಿಟ್ಟು ನನ್ನ ಅತ್ತಿಗೆ, ನನಗೆ ಆಗ 2ನೇ ತಾಯಿ, ನನಗೆ ನಮ್ಮ ತಾಯಿ ಅವ್ರ ಕೈಲಿ ಶಕ್ತಿ ಆಗ್ತಿರ್ಲಿಲ್ಲ. ನನ್ನ ಅತ್ತಿಗೆ ನನ್ನ ಎತ್ಕೊಂಡೋಗಿ ಊಟ ಮಾಡಿಸಿ ಅವರು ಕೂಡ ಒಂದು ದೇವತೆನೆ. ಅವ್ರಿಗೆ ನಾನು ಒಂದು ಜೀವ ಹೋಯ್ತಾ ಇರ್ಬೇಕಾರೆ ಉಳಿಸ್ಕೊಳ್ಳಿ, ನನ್ನ ಹತ್ರ ದುಡ್ಡಿಲ್ಲ, ನಾನೇನ್ ಮಾಡ್ಬೇಕಾಯ್ತು, ನಮ್ಮ ತಂದೆ ತಾಯಿಗೆ ಹೇಳಿದೆ, ನನಗೇನು ಪಾಲು ಕೊಟ್ಟಿದ್ದೀರಾ, ನನಗೇನು ಕೊಟ್ಟಿದ್ದೀರಾ ಅದನ್ನ ಮಾರ್ಬಿಡಿ, ಅದನ್ನ ನಮ್ಮ ಅತ್ತಿಗೆ ಉಳಿಸ್ಕೊಳ್ಳೋಣ, ಅವರೊಬ್ಬರು ನನ್ನ ದೇವರು, ಆಯ್ತಪ್ಪ ಹಂಗೆ ಮಾಡ್ತೀನಿ ಅಂತೇಳಿ ಅದನ್ನು ಮಾರ್ಕೊಂಬಂದ್ರು. ಇವರೆಲ್ಲರ ಒಂದು ಶ್ರೀರಕ್ಷೆ, ಇವರೆಲ್ಲರ ನಮ್ಮ ಮಾವರು ಹೇಳಿದಂತ ಮಾತುಗಳನ್ನ ಅವ್ರು ಅವಲೋಕನೆ ಮಾಡಿಕೊಂಡು, ಯಾರೂ ಇವತ್ತು ದಿನ ಕೆಲವರು ಮಕ್ಕಳುಗಳು ಅವಲೋಕನ ಮಾಡ್ತಾರೆ, ಕೆಲವು ಮಕ್ಕಳುಗಳು ಅವಲೋಕನ ಮಾಡ್ಕೊಳ್ಳೋದಿಲ್ಲ. ಹಾಗಂತ ನಾವು ಹೆಣ್ಮಕ್ಳ ಮೇಲೆ ಯಾವುದೇ ತರದ, ಬಟ್ ಅವ್ರಿಗೆ ಅದೇನೋ ಗೊತ್ತಿಲ್ಲ, ಅವ್ರಿಗೆ ನಮ್ಮನ್ನ ಋಣಾನು ಬಂದ ದೇವ್ರು ಬರ್ದಿರ್ಬೇಕೇನೋ, ದೇವ್ರದ್ದು ಆಶೀರ್ವಾದ ಇತ್ತು, ಈ ಕಡೆ ಅವ್ರ ತಂದೆ ತಾಯಿಗಳ ಆಶೀರ್ವಾದನೂ ಇತ್ತು. ಅವರೇ ನಮ್ಮ ಮನೆಗೆ ಬಂದೇ ಬಿಟ್ರು, ಮದುವೆಗಿಂತ ಮುಂಚೆನೆ ನಮ್ಮ ಮನೆಗೆ ಬಂದ್ಬಿಟ್ರು. ಆ ಭಾಗ್ಯನೇ ಇವತ್ತು ದಿನ ಈ ಪ್ರಶಸ್ತಿ.
ಎಷ್ಟು ಜನ ಈ ಮಾತನ್ನು ಹೇಳ್ತಾರೆ ಗೊತ್ತಿಲ್ಲ, ಆದರೆ ನಿಜವಾಗ್ಲೂ ವೀಕ್ಷಕರೇ ಈ ಸಂದರ್ಭದಲ್ಲಿ ಖಂಡಿತ ಇವರ ಧರ್ಮಪತ್ನಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂದ್ರೆ ಇಂಥ ವ್ಯಕ್ತಿಯ ಜೊತೆಗೆ ಶಕ್ತಿಯಾಗಿ ನಿಂತು ಎಲ್ಲ ಸ್ಫೂರ್ತಿ ಪ್ರೇರಣೆ ಅವ್ರಿಗಾದ್ರು ಅಂತ ಹೇಳಿದ್ರೆ ಅಂಥವ್ರು ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲಿದ್ದಾಗ ಮಾತ್ರ ಸಮಾಜ ಸುಭಿಕ್ಷವಾಗಿ ಅಂದ್ರೆ ಸುರಕ್ಷಿತವಾಗಿರತ್ತೆ ಇಂಥವ್ರ ಜೊತೆಗೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಮಕ್ಕಳನ್ನು ಕೂಡ ನಾನು ಎಲ್ಲಾ ಕೆಲಸದಲ್ಲಿ ಕೂಡ ಮುಂದೆ ಇದ್ದೀನಿ ಅನ್ನೋದು ಒಂದೇ ಅಲ್ಲ, ಮದುವೆ ಮಾಡ್ಕೊಂಡು ಸಾಂಸಾರಿಕ ಜೀವನದಲ್ಲೂ ಕೂಡ 4 ಮಕ್ಕಳು ತಾಯಿಯಾಗಿದ್ದಾರೆ, 3 ಜನ ಮಹಿಳಾ ಮಣಿಗಳು, ಒಬ್ಬನೇ ಮಗ. ಆದ್ರೆ ಅಷ್ಟೇ ಸಂತೋಷದಿಂದ ನನ್ನ ಸಂಸಾರ, ನನ್ನ ತಾಯಿಗೆ ನನ್ನ ತಂದೆ ಮದುವೆ ಆದಂತ ಕಾಲದಲ್ಲಿ 1 ಗ್ರಾಮ್ ಚಿನ್ನ ಕೊಡೋಕ್ಕೂ ಶಕ್ತಿ ಇಲ್ಲ ನಮ್ಮ ತಂದೆಗೆ. ಇವತ್ತಿನ ದಿನ ನನ್ನ ಧರ್ಮಪತ್ನಿ ನನ್ನ ಒಂದು ಸಾಧನೆ ಸಮಾಜ ಸೇವೆಯಿಂದ ಆ ಚಿನ್ನನ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ. ಸರ್, ಮಕ್ಕಳ ಹೆಸರಲ್ಲೂ ವಿಶೇಷತೆ ಇದೆ. ಯಾಕಂದ್ರೆ ವಿಕಲಚೇತನವನ್ನ ತಾವು ವಿಜಯದ ಸಂಕೇತದ ರೀತಿ ತಮ್ಮ ಬದುಕಲ್ಲಿ ಎಲ್ಲರಿಗೂ ವಿಕ್ಟ್ರಿ ಮಾಡಿದೀನಿ ಅನ್ನೋದಕ್ಕೋಸ್ಕರ ಅದಕ್ಕೆ ನನ್ನ ಮಗ ಹೆಸರು ವಿನೋದ್ ರಾಜ್ ಅಂತ ಹೇಳಿ, 2ನೇ ಮಗಳ ಹೆಸರು ವಿದ್ಯಾಶ್ರೀ ಅಂತ ಹೇಳಿ, 3ನೇ ಮಗಳ ಹೆಸರು ವಿನುತಾಶ್ರೀ ಅಂತ ಹೇಳಿ, 4ನೇ ಮಗಳ ಹೆಸರು ವಿನೋಲಿಯಾಶ್ರೀ ಅಂತ ಹೇಳಿ. ಆ ವಿನೋಲಿಯಾಶ್ರೀ ಹುಟ್ಟಿದ ಮೇಲೆನೆ ನನಗೆ ಇನ್ನು ಒಬ್ಬೊಬ್ಬ ಮಕ್ಕಳು ಹುಟ್ಟಿದಾಗಲೂ ಕೂಡ ಒಂದೊಂದು ಸ್ಟೆಪ್ನ ನಾನು ಏರ್ತಾ ಬಂದಿದ್ದೀನಿ ಹೊರತು ನಾನು ಇದುವರೆಗೂ ಕೆಳಗಡೆ ಹಿಂದಕ್ಕೆ ತಿರುಗಿ ನೋಡ್ದಾನೆ ಅಲ್ಲ. ಹಿಂದಕ್ಕೆ ತಿರುಗಿ ನೋಡ್ಲೇಬೇಕು, ಯಾಕೆಂದ್ರೆ ಎಷ್ಟು ದೂರ ನಾನು ಪ್ರಯಾಣ ಬಂದಿದ್ದೀನಿ ಅದನ್ನ ನಾವು ಅರ್ಥೈಸ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಇಡಬೇಕಾಗುತ್ತೆ. ಅದಕ್ಕೆ ನಾನು ಹಿಂದಕ್ಕೆ ನೋಡಿದ್ದೀನಿ ಹೊರತು ನಾನು ಸೋತಿದ್ದೀನಿ ಅಂತ ನಾನು ಹಿಂದಕ್ಕೆ ನೋಡಿಲ್ಲ. ಆದರೆ ಈ ಗೆಲುವು ನಮ್ಮೆಲ್ಲರ ಭಾರತೀಯರ, ನಮ್ಮೆಲ್ಲರ ಕನ್ನಡಿಗರ ಒಂದು ಸ್ವತ್ತು ಈ ಪ್ರಶಸ್ತಿ ಅಂತ ನಾನು ಭಾವಿಸ್ತೀನಿ. ಸರ್, ಇದ್ರ ಜೊತೆಗೆ ತಮ್ಮ ಉದ್ಯಮದ ಬಗ್ಗೆ ಹೇಳಬೇಕು ಸರ್. ಶೈನ್ ಡಿಸೇಬಲ್ಡ್ ಇಂಡಸ್ಟ್ರಿ ಅನ್ನುವಂಥದ್ದು ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು, ಯಾವ ರೀತಿ ಅಂದರೆ ಒಂದು ಉದ್ಯಮವನ್ನು ಆರಂಭಿಸಬೇಕು, ಜೊತೆಗೆ ಅಲ್ಲಿ ಹೆಚ್ಚಾಗಿ ವಿಶೇಷ ಚೇತನರಿಗೆ ಕೆಲಸ ಕೊಡಬೇಕು ಅನ್ನುವಂಥ ತಮ್ಮ ಯೋಚನೆ ಇದೆಯಲ್ಲ, ಬಹುಶಃ ದೈಹಿಕ ನ್ಯೂನತೆಗಳನ್ನೆಲ್ಲ ಬದಿಗೊತ್ತಿ ತಮ್ಮ ವಿಚಾರಧಾರೆ ಸಮಾಜಮುಖಿ ಕೆಲಸಗಳಲ್ಲೇ ಈ ತಮ್ಮ ಪತ್ನಿಯ ಬಗ್ಗೆ ಹೇಳಿದ್ರಿ. ಈ ಉದ್ಯಮದ ಬಗ್ಗೆ ಹೇಳಿ ಸರ್. ಅದೇ ಸರ್, ಉದ್ಯಮದ ಬಗ್ಗೆ ಅದು ಕೂಡ ಅಷ್ಟೇನೆ. ನಾನು ಸಮಾಜ ಸೇವೆ ಮಾಡಬೇಕಾದ್ರೆ ಕೆಲವು ವಿಕಲಚೇತನರ ಒಂದು ಆಡಿಟ್ ಆಫೀಸ್ ಕಳಿಸ್ಕೊಟ್ಟಿದ್ದೆ, ಮತ್ತೊಂದು ಕಡೆ ಕೈಗಾರಿಕೆ ಕೆಲಸ ಕಳಿಸ್ಕೊಟ್ಟಿದ್ದೆ, ಇನ್ನೊಂದು ಕಡೆ ಅವ್ರವ್ರ ವಿದ್ಯೆ ತಕ್ಕನಾಗಿ ಕಳಿಸ್ಕೊಟ್ಟಿರ್ಬೇಕಾದ್ರೆ ಅಲ್ಲಿ ಕೆಲವರು ಇಂಡಸ್ಟ್ರೀಸ್ ಮಾಡಿರ್ತಕ್ಕಂಥವ್ರು ಇವ್ರ ಕೈಲಿ ಆಗಲ್ಲ, ಎತ್ಕೊಂಡು ಬರೋಕ್ಕಾಗಲ್ಲ, ಎತ್ಕೊಂಡು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ನಮ್ಗೆ ಅಂಥವ್ರು ಬೇಕು ಅಂತ ನಾನು ಹೇಳಿದೆ. ನೋಡಿ ಸ್ವಾಮಿ, ಅಂಥವ್ರನ್ನ ಯಾರ ಕೈಲಿ ಶಕ್ತಿ ಇರ್ತೋ ಅವ್ರ ಕೈಲಿ ಕೊಡಿ, ಇವ್ರಿಗೆ ಅವಕಾಶ ನಿರಾಕರಣೆ ಮಾಡಬೇಡಿ, ಇವ್ರಿಗೆ ಅವಕಾಶ ಕೊಡಿ ಅಂತ ಕೇಳಿದೆ. ಇಲ್ಲ ನಮ್ಮಲ್ಲಿ ಅಂಥ ಒಂದು ಚೈತನ್ಯ ಇಲ್ಲ, ಅಷ್ಟೊಂದು ನಾವು ಬೆಳೆದಿಲ್ಲ ನಾವು. ಯಾಕಂದರೆ ಈ ಕಾಲದಲ್ಲೇ ನಾವು ಬದುಕೋದೇ ಕಷ್ಟ, ಕರೆಂಟ್ ಹೋಗುತ್ತೆ, ಎಂಪ್ಲಾಯ್ ಪ್ರಾಬ್ಲಮ್ಮು, ಇವ್ರಿಗೆಲ್ಲ ಕೊಟ್ಟು ಈಗ ಸೇಮ್ ನನಗಾದಂಗೆ ನನಗೆ ವಿದ್ಯಾಭ್ಯಾಸದಲ್ಲಿ ಒಬ್ಬ ಮಾಸ್ಟ್ರು ಬಾತ್ರೂಮ್ ಹೋಗ್ಬಿಡ್ತಾರೆ, ಅದು ಹೋಗ್ಬಿಡ್ತಾರೆ, ಇದು ಹೋಗ್ಬಿಡ್ತಾರೆ, ನಂಗೆ ವಿದ್ಯೆ ಕಲ್ಸೋಕ್ಕೆ ಅವಕಾಶ ಕೊಡಲಿಲ್ವಲ್ಲ. ಆ ರೀತಿಯಲ್ಲಿ ಅವ್ರಿಗೂ ಅವಕಾಶ ಇದೆ. ನಾನೇ ಯಾಕೆ ಒಂದು ಕೈಗಾರಿಕೆ ಮಾಡಬಾರ್ದು ಅನ್ನೋದು ನನಗೆ ಯೋಚನೆ ಆಯಿತು. ಅಷ್ಟೊತ್ತಾಗಲೇ ನಾನು ನ್ಯಾಯಬೆಲೆ ಅಂಗಡಿ ಮಾಡಿದ್ದೆ, ಮತ್ತು ಸಮಾಜ ಸೇವೆ ಮಾಡ್ತಾ ಇದ್ದೆ, STDಗಳು ಅವು ಇವು ಎಲ್ಲನೂ ಮಾಡಿಕೊಡ್ತಾ ಇರ್ಬೇಕಾದ್ರೆ ನಾನೇ ಯಾಕೆ ಕೈಗಾರಿಕೆ ಮಾಡ್ಕೋಬಾರ್ದು ಅಂತೇಳಿ ನಾನು ನಮ್ಮ ಇಂಡಸ್ಟ್ರಿಯಲ್ KSSIDC ಅಂತ ಇದೆ, ಕರ್ನಾಟಕ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ, ಆ ಕೈಗಾರಿಕೆ ಸಂಬಂಧಪಟ್ಟದ್ದು KSSIDC, ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ನಲ್ಲಿ ಹೋಗಿ ಅಪ್ರೋಚ್ ಮಾಡಿ ಒಂದು ಶೆಡ್ಡನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡು ಚಿಕ್ಕದಾಗಿ ಒಂದು 10 ಜನಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡಿದೆ. ಕೈಗಾರಿಕೆ ಸ್ಟಾರ್ಟ್ ಮಾಡಿ ಅಲ್ಲಿ ವಿಕಲಚೇತನರನ್ನೇ ನಾನು ಆದಷ್ಟು ತಗೊಂಡೆ. ಯಾಕಂದರೆ ಅವ್ರ ಕೈಲಿ ಯಾಕೆ ಆಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ, ಯಾಕೆ ಎತ್ಕೊಳೋಕ್ಕಾಗಲ್ಲ ಅನ್ನೋದನ್ನು ನಾನು ಮನದಟ್ಟು ಮಾಡಿಕೊಂಡು ನೆಕ್ಸ್ಟು ಅದನ್ನು ನಾನು NGFಗೆ NK ಪ್ರಭಾಕರ್ ರಾವ್ ಅಂತ ಹೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಆ ಸಮಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ತಂದೆ ಕೈಗಾರಿಕೆ ಮಿನಿಸ್ಟರ್ ಆಗಿದ್ದರು, ಯಾರು ಬೊಮ್ಮಾಯಿ ಅವರು, SR ಬೊಮ್ಮಾಯಿಜಿ ಅವರು ಕೊನೆಗೆ ನಾನು ಕೈಗಾರಿಕೆನ ದೊಡ್ಡದಾಗಿ ಸ್ಟಾರ್ಟ್ ಮಾಡೋ ಕಾಲಕ್ಕೆ ಅವರು CM ಆದರು. ಬೊಮ್ಮಾಯಿಜಿ ಅವರು ಇಂಡಸ್ಟ್ರೀಸ್ನಿಂದ ಕೈಗಾರಿಕೆ ಮಿನಿಸ್ಟರ್ ಆದರು, ಅಲ್ಲ ಚೀಫ್ ಮಿನಿಸ್ಟರ್ ಆದರು. ಆಗ ನಾನು ಅವ್ರ ಹತ್ರ ಕೇಳ್ಕೊಂಡೆ, ಸರ್ ಕೈಗಾರಿಕೆಗೆ ನಮಗೆ ಭಾಳ ಉತ್ತೇಜನ ಕೊಟ್ಟಿದ್ರಿ, ಕೈಗಾರಿಕೆ ಇನ್ನೂ ಡೆವಲಪ್ಮೆಂಟ್ ಮಾಡಿದ್ದೀನಿ, ಇನ್ನೂ ಹೆಚ್ಚಿನ ಅಂಗವಿಕಲರು ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ, ನನಗೆ ಇನಿಷಿಯಲ್ ಅಮೌಂಟ್ನ ಶೆಡ್ಡಿಗೆ ಕಟ್ಟೋದಕ್ಕೆ ಕಷ್ಟ ಆಗ್ತಾ ಇದೆ, ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಕ್ಕೆ ಆಗ ಅವರು 10,000 ರೂಪಾಯಿನ ಸರ್ಕಾರದ ಒಂದು ಇದರಲ್ಲಿ ನಿಧಿಯಿಂದ, ಸರ್ಕಾರದ ನಿಧಿಯಿಂದ ಅವರು 10,000 ರೂಪಾಯಿನ ಚೆಕ್ ಕೊಟ್ಟರು SR ಬೊಮ್ಮಾಯಿ ಅವರು. ಆದರೆ
ಅವರ ಬೊಮ್ಮಾಯಿ ಅವರ ಮಕ್ಕಳು ಬಂದು ಅದೇ ರೀತಿ ಅವರು ಕೂಡ ಕೈಗಾರಿಕೆನ ಜಯೇಶ್ ಪಟೇಲ್ ಮಗ ಮಹಿಮಾ ಪಾಟೀಲ್ ಮತ್ತು ಅವರಿಬ್ಬರು ಸೇರಿ ಒಂದು ಕೈಗಾರಿಕೆ ಮಾಡಿದ್ರು. ಆದರೆ ನಾನು ಒಬ್ಬನೇ ಏಕಾಂಗಿಯಾಗಿ ಆನ್ಸಿಲರಿ ಮಾಡಿದೆ. ನನಗೆ ಯಾರೂ ಸಪೋರ್ಟ್ ಇಲ್ಲ. ದೇವರು ಮತ್ತು ನನ್ನ ಸಮಾಜದ ಶಕ್ತಿಗಳು ಮತ್ತು ನನ್ನ ಮ್ಯಾನೇಜಿಂಗ್ ಡೈರೆಕ್ಟ್ರು ಅವರ ಒಂದು ಕೈಗಾರಿಕೆ ಮಾಡಿ ನನಗೆ 4 HP ಇಂದ 3 HP ವರೆಗೂ ಮೋಟ್ರು ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟರು. ಇದೇ NK ಪ್ರಭಾಕರ್ ರಾವ್ ಮ್ಯಾನೇಜಿಂಗ್ ಡೈರೆಕ್ಟ್ರು. ಇಂಥ ಒಂದು ಈ ಥರ ಒಂದು ಅವಕಾಶಗಳನ್ನ ಕೊಡುವಂಥ ಶಕ್ತಿಶಾಲಿಗಳಾಗಬೇಕು. ಕೈಗಾರಿಕೆಯನ್ನು ಕೊಟ್ಟಿದ್ದಾರೆ, ಸಮಾಜ ಸೇವೆಯಲ್ಲಿ ಕೊಟ್ಟಿದ್ದಾರೆ, ರಾಜಕೀಯದಲ್ಲಿ ಯಾಕೆ ಕೊಡಬಾರ್ದು? ಯಾಕೆ ಕೊಡಬಾರ್ದು? ರಾಜ್ಯಸಭೆಗೆ ಆಯ್ಕೆ ಮಾಡಲಿ. ಇನ್ನು ಮುಂದಿನ ಏನು ನಮ್ಮ ದಿವ್ಯಾಂಗರ ಅಷ್ಟೇ ಅಲ್ಲ, ಯಾರು ನೊಂದಿದ್ದಾರೆ ಬೆಂದಿದ್ದಾರೆ ಅವರ ಕಣ್ಣೀರು ಒರೆಸುವಂಥ ಕೆಲಸಗಳನ್ನ ವಾಯ್ಸನ್ನ ರೇಸ್ ಮಾಡಿ ಹಲವಾರು ಇನ್ನು ಸಪರೇಟ್ ಆಗಬೇಕು. ಅದರಲ್ಲಿ ನಮ್ಮ ಅಂಗವಿಕಲರ ಅಧಿನಿಯಮದಲ್ಲಿ ನಮಗೆ ಆದಂಥ ಒಂದು ಸಪ್ರೇಟಾಗಿ ಆಗಬೇಕು. ಆ ಒಂದು ಅಂಗವಿಕಲರ ಒಂದು ಇದಕ್ಕೆ ಯಾರ್ಯಾರು ಬರ್ತಾರೆ ಅಂದರೆ ಮಂಗಳಮುಖಿಯವರು ಕೂಡ ಒಬ್ಬ ಅಂಗವಿಕಲರಾಗಿ ಬರ್ತಾರೆ. ಮತ್ತು ನಮ್ಮ ಸೀನಿಯರ್ ಸಿಟಿಜನ್ ವೃದ್ಧರು ಅವರು ಕೂಡ ಅಂಗವಿಕಲರಾಗಿ ಬರ್ತಾರೆ. ಮತ್ತು ನಾವು ಕೂಡ ಇರ್ತೀವಿ. ಇವ್ರು ಮೂರನ್ನು ಒಂದು ಮಾಡಿ ಯಾಕೆ ಸೆಕ್ರೆಟ್ರಿಯೇಟ್ ಮಾಡಬಾರ್ದು? ಸೆಕ್ರೆಟ್ರಿಯೇಟ್ ಮಾಡಿ ಅದಕ್ಕೆ ಯಾಕೆ ಒಬ್ಬ ವಿಕಲಚೇತನನ್ನೇ ಮಿನಿಸ್ಟರ್ ಮಾಡಬಾರ್ದು? ಯಾಕಂದ್ರೆ ಅವ್ರ ನೋವು ಅವ್ರಿಗೆ ಗೊತ್ತಾಗ್ತದೆ. ಹೌದು, ನಮ್ಮಂಥ ಶಕ್ತಿಗಳು ಹಲವಾರು ಜನ ಇದ್ದಾರೆ. ಪ್ರತಿಭೆ ಈಚೆ ಕಡೆ ತರಬೇಕು. ಅವಕಾಶ ಎಲ್ಲಿ ಸಿಗುತ್ತೆ? ಇವ್ರ ಕೈಲಿ ಏನಾಗುತ್ತೆ ಅಂತ ಹೇಳ್ತಾರೆ ಹೊರತು ಅವಕಾಶ ಕೊಟ್ಟು ನೋಡೋಕ್ಕಿಲ್ಲ. ಅವಕಾಶ ಕೊಟ್ಟಂಥ ಶಕ್ತಿ ಮೊದಲನೇದಾಗಿ ನನಗೆ ಜೀವ ಕೊಟ್ಟಂಥ ಶಕ್ತಿ ಅಂದರೆ ನನ್ನ ಸಮಾಜ ಸೇವೆಗೆ ಹೆಚ್ಚು ಜೀವ ಕೊಟ್ಟಂಥ ಶಕ್ತಿ ಸಿದ್ದರಾಮಯ್ಯನವರು ಜೀವ ಕೊಟ್ಟಿದ್ದಾರೆ. ಆದರೆ ಈ ಪ್ರಶಸ್ತಿನ ಸಮಾಜ ಸೇವೆಗೆ ಪ್ರಶಸ್ತಿ ಕೊಟ್ಟು ಜೀವನ ಕೊಟ್ಟಿರೋರು ನರೇಂದ್ರ ಮೋದಿಜಿಯವರು. ನಿಜ ಸರ್, ಇದು ನರೇಂದ್ರ ಮೋದಿಜಿಯವರು ಕೊಟ್ಟಿರತಕ್ಕಂಥ ಜೀವನ. ಎಸ್, ನಿಮ್ಮ ಅಂದರೆ ಈ ಒಂದು ಸಂದರ್ಭಗಳಲ್ಲಿ ಈ ವಯಸ್ಸಿನಲ್ಲೂ ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ ಸರ್. ಅಂದರೆ ನಿಮ್ಮ ಜೀವನದ ಮತ್ತೊಂದು ಮಹತ್ತರವಾದಂಥ ಘಟ್ಟ ಅಂತ ಹೇಳಿದ್ರೆ 11th ಪ್ಯಾರಾ ಒಲಿಂಪಿಕ್ಕಲ್ಲಿ ನೀವು ಹೋಗಿ ಭಾಗವಹಿಸಿದ್ರು. ಚಿನ್ನದ ಪದಕ, ಬೆಳ್ಳಿ ಪದಕ, ಮತ್ತು ಒಂದು ಕಂಚಿನ ಪದಕ, ಇದೆಲ್ಲ ಇದೆಯಲ್ಲ ಸರ್, ಆ ಕ್ಷಣಗಳ ಬಗ್ಗೆ ಹೇಳಿ ಸರ್. ಆ ಕ್ಷಣಗಳು ಇದು ನನ್ನ ಎಲ್ಲ ವಿಕಲಚೇತನರಿಗೂ ಸಿಗಬೇಕು ಇದೇ ಥರದ್ದು ಅಂತ ನಾನು ಭಾವನೆ ಇಟ್ಕೊಂಡು ನಾನು ಆ ಪ್ರಶಸ್ತಿನ ಗೆದ್ದೆ. ಎಲ್ರಿಗೂ ಸಿಗಬೇಕಿದು, ನನಗೊಬ್ಬನಿಗೆ ಅಲ್ಲ, ಎಲ್ರಿಗೂ ಆಗುತ್ತೆ. ಚೈತನ್ಯ ಇದೆ, ನೀವು ಸಾಮರ್ಥ್ಯ ಬೆಳೆಸ್ಕೋಬೇಕು. ನಿಮ್ಮ ಒಂದು ಧೈರ್ಯನೇ ಇಷ್ಟು ಇಂಟರ್ನ್ಯಾಷನಲ್ ಹೋಗೋದಕ್ಕೆ ಒಂದು ಶಕ್ತಿ ಆಗುತ್ತೆ. ನೀವೇನು ಧೈರ್ಯ ಮಾಡಲಿಲ್ಲ ಅಂದ್ರೆ ಏನೂ ಆಗಲ್ಲ, ಏನೂ ಆಗೋದಿಲ್ಲ. ಹೌದು, ಏನೂ ಆಗೋದಿಲ್ಲ. ಆದ್ರಿಂದ ನಾನು ಹೇಳೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ನಾವು ಪ್ರಶಸ್ತಿನ ಗೆಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಒಂದು ಆತ್ಮಸ್ಥೈರ್ಯ, ಒಂದು ನೀವು ಸಮಾಜ ಕೊಡುವಂತ ಒಂದು ಕಾನ್ಫಿಡೆನ್ಸ್, ಒಂದು ಸಂಜೀವಿನಿ. ಅದಕ್ಕೆ ನಾವು ಸಂಜೀವಿನಿ ಅಂತ ಹೇಳ್ತೀವಿ. ಆ ಒಂದು ಸಂಜೀವಿನಿನ ನಾವು ಎಲ್ಲಿ ಬೇಕಾದ್ರೆ ಇಟ್ಕೊಂಡು ನಾವು ದೀಪ ಮಾಡ್ಕೋಬಹುದು. ಹೌದು ಹೌದು, ಜೀವನೂ ಬರ್ಸ್ಬೋದು. ಹೌದು ಸರ್. ಆದರೆ ಆಮೇಲೆ ಇದ್ರ ಪ್ರಾಸೆಸ್ ಹೇಗಿರುತ್ತೆ ಅದನ್ನು ಹೇಳಿ ಸರ್. ಯಾಕೆಂದ್ರೆ ಇವಾಗ ಯಾರೋ ನೋಡ್ತಾ ಇದ್ದಾರೆ ಎಪಿಸೋಡು, ಸೊ ನಾವು ಹೀಗೆ ಇದ್ದೀವಿ, ಬಟ್ ನಾವು ಕಲ್ತಿದ್ದೀವಿ, ಬಟ್ ಆದರೆ ಹೇಗೆ ಹೋಗಬೇಕು? ಯಾಕಂದರೆ ಇಲ್ಲೆಲ್ಲೋ ಒಂದು ಪೂಲ್ನಲ್ಲಿ ಮಾಡೋ ಸ್ವಿಮ್ಮಿಂಗಿಗೂ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುವಂಥ ಸ್ವಿಮ್ಮಿಂಗಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಅದರ ಆಯ್ಕೆ ಪ್ರಾಸೆಸ್ ಇರ್ಬೋದು ಅಥವಾ ಎಲ್ಲಿ ಅಪ್ರೋಚ್ ಮಾಡಬೇಕು, ಈ ವಿಚಾರಗಳನ್ನು ಹೇಳಿ ಸರ್. ಈಗ ನನ್ನ ಪ್ಯಾರಾ ಅಂತಾರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಅಂತ ಹೇಳಿ ನಮ್ಮ ಮಹಾದೇವ್ ಅಂತ ಇದ್ದಾರೆ. ಓಕೆ, ಅವರು ನನಗೆ ನಾನು ಇಲ್ಲಿ ಸ್ಟೇಟ್ನಲ್ಲಿ ಆಡುವಂಥದ್ದಕ್ಕೆಲ್ಲದಕ್ಕೂ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಕ್ಕೂ ಕೂಡ ನಮ್ಮ ಮಹಾದೇವರ ಒಂದು ಶಕ್ತಿ ನನಗೆ ಸಿಕ್ಕಿದೆ. ಬಟ್ ಇದು ನಾನು ಇದೆಲ್ಲನೂ ಹೇಗೆ ಕಲಿಬೇಕು, ಹೇಗೆ ಮಾಡಬೇಕು ಅಂತ ಅವ್ರು ಹೇಳ್ಕೊಡಕ್ಕಾಗದೇ ಇದ್ರೂ ಕೂಡ ಕಲ್ತಿರೋದನ್ನ ಇನ್ನೊಬ್ಬರಿಗೆ ಗೆಲ್ಲಬೇಕು, ದೇಶಕ್ಕೆ ಒಂದು ಚಿನ್ನ ತರಬೇಕು ಅನ್ನೋ ಮಾರ್ಗದರ್ಶನ ತೋರಿಸಿದಂಥ ಶಕ್ತಿ ನಮ್ಮ ಮಹಾದೇವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತಿನ ದಿನ ಅರ್ಜುನ್ ಅವಾರ್ಡಿ ಆಗಿದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರೆ. ಅವರ ಒಂದು ಸಂಸ್ಥೆ ಇವತ್ತಿನ ದಿನ ವಿಶ್ವ ಮಟ್ಟದಲ್ಲಿ ಎಷ್ಟೋ ಜನ ವಿಕಲಚೇತನರಿಗೆ ಕ್ರೀಡೆನಲ್ಲಿ ಒಂದು ಬೆಳಕನ್ನ ಕೊಟ್ಟಿರ್ತಕ್ಕಂಥದ್ದು, ಕ್ರೀಡೆನಲ್ಲಿ ಅವ್ರಿಗೆ ಒಂದು ಬಾಳ್ ಕೊಟ್ಟಿರ್ತಕ್ಕಂಥದ್ದು. ಮುಂಚೆ ನಾವೆಲ್ಲ ತಗೊಂಡಾಗ ಇಷ್ಟೊಂದು ಮೆಡ್ಲ್ಗಳಲ್ಲಾಗಲಿ ಇಷ್ಟೊಂದು ಕ್ಯಾಶ್ ಅವಾರ್ಡ್ ಆಗಲಿ ಕೊಡ್ತಿರ್ಲಿಲ್ಲ. ಇತ್ತೀಚೆಗೆ ಪ್ಯಾರಾ ಒಲಿಂಪಿಕ್ ಹೋಗಿದ್ ಬರ್ತಂದ್ರೆ 10 ಲಕ್ಷ 15 ಲಕ್ಷ ಕೊಡ್ತಾ ಇದ್ದಾರೆ. ನಮ್ಗೆ ಅವಾಗ ಏನು ಕೊಡ್ತಿರ್ಲಿಲ್ಲ. ಅವಾಗ ಅವ್ರು ಬೆಂತಟ್ಟದ್ದು, ನಾವು ಬೆಂತಟ್ಸ್ಕೊಂಡು ಹೋಗಿ ಆ ಮೆಡ್ಲ್ ತಂದ್ಕೊಂಡು ಅಷ್ಟೇ ನಮ್ಮಲ್ಲಿ. ಆ ಒಂದು ಕೀರ್ತಿನೇ
ಅದೇ ಒಂದು ಇವಾಗ ಈ ಶಕ್ತಿ ಆಗಿರ್ತಕ್ಕಂಥದ್ದು. ಇವತ್ತು ದಿನ ನೋಡಿ ಪ್ಯಾರಾ ಒಲಿಂಪಿಕ್ ಹೋದವ್ರಿಗೂ ಕೂಡ ಇಷ್ಟು ಶಕ್ತಿಗಳು ಬಹಳ ನಿಧಾನ ಸಿಗ್ತಾ ಇದೆ. ಸಿಗುತ್ತೆ, ಅವ್ರಿಗೂ ಸಿಗುತ್ತೆ, ಸಿಗೋದು ನಿಧಾನ. ಹೌದು. ಅದಕ್ಕೆ ನಾನು ಹೇಳೋದು, ನಮಗೆ ದೇಶ ನಮ್ಗೆ ದುಡ್ಡು ಕೊಟ್ಟಿಲ್ಲ, ನಾನು ಆಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅನ್ಬಾರ್ದು. ನಮ್ಮ ಪ್ರತಿಭೆ ದುಡ್ಡುಗೋಸ್ಕರ ಅಲ್ಲ ನಾವು ಮಾಡೋದು, ಇನ್ನೊಬ್ಬರ ಇನ್ಸ್ಪಿರೇಷನ್ಗೋಸ್ಕರ, ಇನ್ನೊಬ್ರಿಗೂ ಮಾರ್ಗದರ್ಶನಕ್ಕೋಸ್ಕರ ನಾವು ಮಾರ್ಗದರ್ಶಿಗಳಾಗಿ ಕೆಲಸಗಳು ಮಾಡಬೇಕು. ನನಗೆ ಮಾರ್ಗದರ್ಶಿಗಳು ಕ್ರೀಡೆಯಲ್ಲಿ ನನ್ನ ಗುರುಗಳು ಅಂದರೆ ನನ್ನ ಮಹಾದೇವ್ ಸರ್. ಇವತ್ತು ಅಂದರೆ ತಾವು ಸಾಕಷ್ಟು ದಿವ್ಯಾಂಗರಿಗೆ ಒಂದು ಸ್ವಾವಲಂಬನೆಯ ಬದುಕನ್ನು ಕಲಿಸ್ಕೊಟ್ಟಿದ್ರ ಜೊತೆಗೆ ಬಹಳಷ್ಟು ಜನರಿಗೆ ಅಂದರೆ ತಾವು ಹೇಳಿದ ಹಾಗೆ ಅನುಕಂಪ ಬೇಡ, ಅವಕಾಶ ಬೇಕು ಅನ್ನೋಂಥದ್ದಾದರೆ ಅವಕಾಶಗಳನ್ನು ಸ್ವೀಕರಿಸಿ ಎದುರಿಸುವಂತಹ ಮನಸ್ಥಿತಿ ಬೇಕು ಸರ್. ಅಂಥವರಿಗೆ ಅಂದರೆ ತಾವು ಚಿಕ್ಕವರಿದ್ದಾಗ ಆಗಿರ್ಬೋದು, ಗೆಳೆಯರು ಆಡ್ಕೊಳ್ಳೋದಾಗಿರ್ಬೋದು, ಅಥವಾ ಇಡೀ ಸಮಾಜ ನೋಡುವಂಥ ರೀತಿ, ಆ ಎಲ್ಲ ಅವಮಾನಗಳನ್ನು ಕೂಡ ಎದುರಿಸಿ ಸನ್ಮಾನಗಳಾಗಿ ಪರಿವರ್ತಿಸಬೇಕಲ್ಲ, ಅಂಥ ಒಂದು ಧೈರ್ಯದ ಮಾತುಗಳನ್ನು ಹೇಳೋದಾಗಿ ನಾನು ಹೇಳೋದು, ಒಟ್ಟಾರೆ ನಿಮ್ಮ ಮನಸ್ಸಿನ ಒಂದು ಏನು ಮನಸ್ಸಿನಲ್ಲಿದೆ ನನ್ನ ಕೈಲಿ ಆಗಲ್ಲ ಅನ್ನೋದನ್ನು ಬಿಟ್ಬಿಡ್ಬೇಕು. ಆಗುತ್ತೆ ಅಂತ ಪ್ರಯತ್ನನೇ ಪಟ್ಕೊಂಡು ಬಂದದ್ದೇ ಆದರೆ ಇವತ್ತೊಂದು ದಿನ ನೀವೆಲ್ಲ ವಿಟಿ ನೋಡಿರ್ಬೋದು, 130 ಜನ, ನನಗೆ ಒಟ್ಟು 65 ಜನ, ನನಗೆ 2 ಬ್ಯಾಚ್ ಮಾಡಿದ್ದಾರೆ. ಒಂದು 22ನೇ ತಾರೀಕು ಕೊಟ್ಟರು 67 ಜನ ಮುತ್ತುಗಳಿಗೆ. ಅದೇ 67 ಜನ ಮುತ್ತುಗಳಿಗೆ ಮೇ 9ನೇ ತಾರೀಕು ಕೊಟ್ಟರು. ಆ ಮೇ 9ನೇ ತಾರೀಕು ಕೊಟ್ಟರಲ್ಲಿ ನಾನು ಒಬ್ಬ ಕರ್ನಾಟಕದ ಮುತ್ತು. ಆ ಕರ್ನಾಟಕದ ಮುತ್ತುಗಳಲ್ಲಿ ಎಲ್ಲರೂ ಪ್ರಶಸ್ತಿ ತಗೊಳ್ತಾ ಇದ್ದಾರೆ. ಎಲ್ಲರ ಚಪ್ಪಾಳೆಗಿಂತ ಕರ್ನಾಟಕದಲ್ಲಿ ಹುಟ್ಟಿದಂಥ ಕರ್ನಾಟಕದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಇದ್ದಂಥ ಜಾಗ ಮತ್ತು ಕರ್ನಾಟಕದ ಸಾರ್ವಭೌಮತೆಗೆ ಸಿಕ್ಕಂಥ ಕೀರ್ತಿ, ಭಾರತೀಯರು ಕೊಟ್ಟಂಥ ಚಪ್ಪಾಳೆ 140 ಕೋಟಿಯ ಜನರ ಚಪ್ಪಾಳೆ ಅಂತ ಅಷ್ಟು ಸೌಂಡನ್ನ ಬಂದಿರತಕ್ಕಂಥದ್ದು. ಇದು ನನಗೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಇಡೀ ನಮ್ಮ ಭಾರತೀಯರ ಸಾರ್ವಭೌಮಕ್ಕೆ ಸಿಕ್ಕಂಥ ಪ್ರಶಸ್ತಿ ಇದು. ಅಷ್ಟು ಚಪ್ಪಾಳೆ ಹೊಡೆದಿದ್ದಾರೆ. ನೀವು ನೋಡಿ ವಿಟಿನ, ನೀವು ಮೊದಲಿಂದನೂ ನೋಡಿ ಆ ಚಪ್ಪಾಳೆ. ಅದು ಇನ್ನಷ್ಟು ವಿಕಲಚೇತನರಿಗೆ ಸಿಕ್ಕಲಿ, ಇನ್ನೂ ಹೆಚ್ಚಿನ ಚಪ್ಪಾಳೆ ಬರಲಿ. ಇಡೀ ದೇಶದ ಜನರಲ್ಲ, ಇಡೀ ವಿಶ್ವದ ಚಪ್ಪಾಳೆ ಬರಬೇಕು. ಆ ದಿಕ್ಕಿನಲ್ಲಿ ನಮ್ಮ ದಿವ್ಯಾಂಗರು ಸಾಧನೆಯನ್ನು ಮಾಡಬೇಕು ಅನ್ನೋದು ನನ್ನ ಗುರಿ ಸರ್. ಇನ್ನು ನೀವು ಇರುವ ರೀತಿಯನ್ನು ನೋಡಿದಾಗ, ಅಂದರೆ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪಿಸ್ಕೊಳ್ಳೋದಾದರೆ, ಅಂದರೆ ನೀವು ಹುಟ್ಟಿದಂಥ ಸಂದರ್ಭದಲ್ಲಿ ಒಂದು 10ರಿಂದ 11ನೇ ತಿಂಗಳ ಮಗುವಿದ್ದಾಗ ನೀವು ನಾರ್ಮಲ್ ಎಲ್ಲ ರೀತಿಯೇ ಇದ್ರಿ, ಆದರೆ ಅದಾದ ಮೇಲೆ ಸಮಸ್ಯೆಗಳು ಕಾಣ್ತು ಅಂತ ಹೇಳಿದ್ದು. ಆ ವಿಚಾರಗಳನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದು? ಅದೇ ಸರ್, ಈಗ ಇದು 6ನೇ ತಿಂಗಳು 7ನೇ ತಿಂಗಳು ಇರಬೇಕು ನನಗೆ ಹೊಡೆದಿದೆ. ನನಗೆ ಒಂದು ಕೈ ದಿನಾಲು ನಮ್ಮ ತಂದೆ ಬಂದು ಕೈ ಕೋಲು ಕುಡ್ಲು ಇದೆಲ್ಲ ಕೊಡೋಲ್ಲ. ಹಿಡ್ಕೊಳಪ್ಪ, ತಗೊಳಪ್ಪ, ಅಮ್ಮನ್ ಕೊಡೋಗಪ್ಪ ಹೋಗಿ ಅಂತ ನಾನು ಹಂಗೇನೆ ಅಂಬೆಗಾಲ ಹಾಕೊಂಡು ತೆವ್ಕೊಂಡು ಹೋಗಿ ಕೈಲಿ ಹಿಡ್ಕೊಂಡು ಕೊಡ್ತಾ ಇದ್ದೆ. ಒಂದಿನ ಬಂದಾಗ ನಾನು ಆ ಕುಡ್ಗೋಲು ಕೊಟ್ಟದನ್ನ ಕೆಳ ಬಿಟ್ಬಿಟ್ಟೆ, ಬರ್ಲಿ ಹಿಡ್ಕೊಳಕ್ಕಾಗಲಿಲ್ಲ. ಯಾಕೆ ಈ ಮಗು ಇವತ್ತು ಇದ್ದಕ್ಕಿದ್ದಂಗೆ ಆಯ್ತಂತೆ. ಸರಿ ಆಯ್ತಪ್ಪ, ನೋಡಪ್ಪ ನಿಂತ್ಕೊಳ್ಳೋಣ. ನಾನು ಅಂಬೆಗಾಲ ಈ ತರ ನಾನು ಯಾವ ತರ ನಡ್ಕೊಂಡು ಬಂದೆ, ಈಗ ಆ ರೀತಿ ನಿಂತ್ಕೊಳ್ಳೋಕೆ ಶುರು ಮಾಡಿದಂತೆ. ನಡೀತಿರ್ಲಿಲ್ಲ, ನಾನು ನಿಂತ್ಕೋತಾ ಇದ್ದಂತೆ. ಆ ರೀತಿ ನಿಂತ್ಕೊ ಅಂಬೆಗೆ ಮಂಡಿಗಾಲ. ಅವಾಗಲೂ ಕೂಡ ಸೊಂಟದಲ್ಲೇನೋ ನನಗೆ ಶಕ್ತಿ ಇಲ್ದಂಗೆ ಆಗಿತ್ತಂತೆ. ಅದು ನನ್ಗೆ ಹೇಳ್ಕೊಳಕ್ ಬಾಯಿಲ್ಲ, ಅವಾಗೆಲ್ಲ ಇದಿಲ್ಲ. ಅವರೇ ಅರ್ಥೈಸ್ಕೊಂಡಿದ್ದು ಇದೇನೋ ಆಗಿದೆ ಅಂತೇಳಿ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಡಾಕ್ಟರ್ ಹೇಳಿದಾರಂತೆ, ಇದು ನನಗೂ ಕೂಡ ಗೊತ್ತಾಗ್ತಾ ಇಲ್ಲಪ್ಪ, ಹಿರೀಕರಿಗೆ ಯಾರು ಊರಿನಲ್ಲಿದ್ದಾರೆ ನಾಟಿ ಉದ್ಯಮ ಮಾಡ್ತಾರಲ್ಲ ಅವ್ರು ತೋರಿಸಿಯಪ್ಪ ಹೇಳ್ತಾರೆ ಅಂತ ಹೇಳಿದ್ರಂತೆ. ಒಬ್ರ ಹತ್ರ ಹೋಗಿ ತೋರಿಸಿಗೆ ಇದು ಲಕೋ ಹೊಡೆದಿದ್ಯಪ್ಪ, ಅವ್ರು ಹಂಗಾಗಿ ಇದು ಲಕೋ ಹೊಡೆದಿದ್ಯಪ್ಪ, ನೀನು ಲಕುಕ್ಕೆ ಮಗನಹಳ್ಳಿ ಕೊಳ್ಳೇಗಾಲದಲ್ಲಿ ಕೊಡ್ತಾರೆ, ಅಲ್ಲೋಗಿ ತೋರ್ಸೋಕಪ್ಪ ಅಂತ ಹೇಳಿದ್ರು. ಅಲ್ಲೋದ್ರಂತೆ. ಅಲ್ಲಿ ಪಾರೊಳ್ಳಕ್ಕಿ ಇದನ್ನೆಲ್ಲನು ಬ್ಲಡ್ ಎಲ್ಲನ್ನು ಇದ್ರ ಮೇಲೆಲ್ಲ ಹಾಕಿ ಲೇಪ್ ಹಾಕ್ತಿದ್ರಂತೆ. ಮತ್ತೆ ಅದರದ್ದು ಮಟನ್ ಕೂಡ ತಿನ್ನಿಸ್ತಾ ಇದ್ರಂತೆ, ಚೆನ್ನಾಗಿ ನೀರ್ನಲ್ಲೆಲ್ಲ ಬೇಯಿಸಿ ಅದ್ರ ರಸನೂ ಕುಡಿಸ್ತಾ ಇದ್ರಂತೆ. ಏನೇನೋ ಮಾಡಿದರೆ ಎಲ್ಲನೂ ಏನೂ ಆಗ್ಲಿಲ್ಲ. ಬರ್ತಾ 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 ನನಗೆ ಬೆರಳುಗಳೆಲ್ಲ ಇದ್ದಂತ ಜಾಗಗಳೆಲ್ಲ ಈ ತರ ಬೆಂಡಾಗ್ತಾ ಬರ್ತದೆ, ಎಲ್ಲ ಬೆಂಡಾಗ್ತಾ ಬಂದಂತೆ. 6 ತಿಂಗಳಿನಲ್ಲೇನೆ ಇದು 6 ತಿಂಗಳಲ್ಲಿ ಎಫೆಕ್ಟ್ ಆಗಿದೆ. ಇನ್ನು 6 ತಿಂಗಳಿನಲ್ಲಿ ಈ ತರ ಎಲ್ಲ ಬೆಂಡಾಗ್ತಾ ಬರ್ತಂತೆ. ಈ ತರ ಫ್ರೀ ಆಗಿದ್ದು ನಮ್ ತಂದೆ ಬಿಟ್ಟು ಕೂಡ ತಿರ್ಗಿ ಹಂಗೆ ಮಡ್ಚ್ಕೊಳ್ಳೋದಂತೆ. ಈಗ ಹೇಳಿದ್ರು ಇದೇನಪ್ಪ ಹಿಂಗಾಗ್ಬಿಡುತ್ತು 6 ತಿಂಗಳಿಗೆ. ಇನ್ನೊಂದ್ ಕಡೆ ಹೋಗಿದ್ರೆ ಕೊಳ್ಳೇಗಾಲಕ್ಕೆ ಹೋಗ್ಬಿಡಿ, ಮಗನಹಳ್ಳಿ ಅಂತ ಬರ್ತಂತ, ಅಲ್ಲೋಗಿ ಅಂತ ಹೇಳಿದ್ರಂತೆ. ಅಲ್ಲೋಗಿ ಎಲ್ಲ ಅದೇನೋ ಇದ್ರದ ಔಷಧಿ ಎಲ್ಲ ಹಾಕಿದ್ರೆ ಅದು ಇನ್ನ ಸ್ಟ್ರಾಂಗ್ ಅಂತೆ. ನನಗೆ ಅವತ್ತಿಂದನೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದಂತೆ. ಒಂದಿನೂ ನನಗೆ ಯಾವತ್ತು
ಈ ಲೇಪಗಳನ್ನ ಹಾಕಕ್ಕೆ ಶುರು ಮಾಡಿದ್ರು. ಒಡೆದಾಗ ನಾನು ನೋವು ಕಂಡಿಲ್ಲ, ನನಗೆ ಏನಾಗಲಿಲ್ಲ, ನನಗೆ ಗೊತ್ತಾಗಿಲ್ಲ. ಈ ಲೇಪಗಳನ್ನ ಹಾಕೋದು ಇದೆಲ್ಲ ಮಾಡಿದಾಗ ತುಂಬ ಅಳಕ್ಕೆ ಶುರು ಮಾಡಿದಂತೆ. ರಾತ್ರಿ ಆಗಲು ನಿದ್ರೆ ಕೊಡ್ತಿರ್ಲಿಲ್ವಂತೆ. ಅನ್ನ ತಿನ್ಸೋಕೋದ್ರು ಅನ್ನ ತಿಂತಿರ್ಲಿಲ್ವಂತೆ. ಹಾಲು ಕುಡ್ಸೋಕ್ಕೂ ಕೂಡ ನಮ್ಮ ತಂದೆ ನಮ್ಮ ತಾಯಿ ತುಂಬಾನೇ ಬಂಧನ ಪಡೆದಿದಂತೆ. ಆ ಕಡೆ ತಿರ್ಕೊಂಡ್ರು ಅಳದಂತೆ, ಈ ಕಡೆ ತಿರ್ಕೊಂಡು ನಾನು ಎದೆನೇ ಕಚ್ತಿರ್ಲಿಲ್ಲ ಅಂತೆ. ನಮ್ಮ ತಾಯಿಗೆ ತುಂಬಾನೇ ಸಂಕಟ ಬೀಳ್ತಿದ್ರಂತೆ. ಅಂಥ ಸಮಯದಲ್ಲಿ ಇದನ್ನ ಏನೂ ಮಾಡೋಕ್ಕಾಗಲ್ಲ, ಎಷ್ಟು ಅಷ್ಟೊತ್ತಾಗಲೇ ಇಷ್ಟ ಎಲ್ಲೆಲ್ಲಿಗೆ ಈಗ ಡ್ರಾಪ್ ಆಗಿದೆ, ಕೈಗಳು ಕಾಲುಗಳು ಎಲ್ಲೆಲ್ಲಿ ಡ್ರಾಪ್ ಆಗಿದೆ, ಹಸ್ತಗಳು ಅದು ಕಪ್ಪಗಾಗ್ತಾ ಬರ್ತಂತೆ. ನಿಮ್ಮ ಪ್ಯಾಂಟ್ ಕಲರ್ ಆಗ್ತಾ ಬರ್ತಂತೆ ಕ್ರಮೇಣ. ಫಸ್ಟ್ ಈ ತರ ಆಯ್ತಂತೆ, ಬತ್ತ ಕ್ರಮೇಣ ಕಂಪ್ಲೀಟ್ ಆಗಿ ಕಾಗೆ ಕಾಲ್ ತರ ಆಗ್ಬಿಡ್ತಂತೆ. ಎಲ್ಲ ಈ ತರ ಆಗ್ಬಿಡ್ತಂತೆ. ಒಂದು ಹಳ್ಳಿ ಕಡೆ ಈ ತರ ಗುಂಡ್ಕಲ್ನ ಮಸಾಲೆ ರುಬ್ಬಕ್ಕೆ ಯೂಸ್ ಮಾಡ್ತಾರೆ, ಉಪ್ಸಾರ್ ಖಾರ ಇದಕ್ಕೆ ನಿಮ್ ಕಡೆ ಜಾಸ್ತಿ ಇರ್ಬೇಕು, ಈ ತರ ಕಲ್ಯಾಣ ಆ ತರ ಮಗು ಆಗ್ಬಿಟ್ಟಂತೆ. ಆಗ ಅಷ್ಟೊತ್ತಾಗಲೇ 6 ತಿಂಗಳು ಮಗಳು ಹೊಡೆದು 1.5 ವರ್ಷ, 1 ವರ್ಷದ ಇನ್ನು 8 ತಿಂಗಳು 9 ತಿಂಗಳು ಆಯ್ತಾ ಬತ್ತಂತೆ. ಸರ್ ಆವಾಗ ನಿಮ್ಮಂತ ಪ್ರಜ್ಞಾಶಾಲಿಗಳು ಯಾಕೆ ನೀವು ಡಾಕ್ಟರ್ ಹತ್ರ ಒಂದ್ಸಲ ಕನ್ಸಲ್ಟ್ ತಗೋಬಾರ್ದು? ಬೆಂಗಳೂರು ನಿಮ್ಮ ಊರಿನಲ್ಲಿ ತೋರಿಸಿದಾರೆ, ಅಲ್ಲಾಗ್ಲಿಲ್ಲ, ಈ ಆಸ್ಪತ್ರೆ ಹೋಗಿ ಆಗ ನೇರವಾಗಿ ವಾಣಿ ವಿಲಾಸಕ್ಕೆ ಬಂದ. ಅಲ್ಲಿಂದ ಇನ್ನೆಲ್ಲೂ ಹೋಗ್ಲಿಲ್ವಂತೆ. ಇನ್ನೇನಿಲ್ಲ, ಎಲ್ಲಾನು ಮಾಡಿಸಿದ್ದೀವಿ, ಇನ್ನೇನಿದ್ರು ದೇವರೇ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊ ಬಂದಂತೆ. ಡಾಕ್ಟರ್ಗಳು ಹೇಳಿದ್ರಂತೆ ಅಷ್ಟೊಕ್ಕ ಇದೆಲ್ಲ ರಕ್ತ ಚಲನೆ ಎಲ್ಲ ಸ್ಟಾಪ್ ಆಗ್ಬಿಡುತ್ತಂತೆ. ಒಂದು ಕುರ ಆದ್ರೆ ಆ ಕುರದು ಹಿಂದೆಗಡೆ ಹೊಸ ಚರ್ಮ ಬೆಳ್ಕೊಂಡಿರ್ತದಲ್ಲ, ಪಸ್ ಎಲ್ಲ ಬಂದ್ಬಿಡ್ತದೆ. ಇದು ಪಸ್ಕಿಸ್ ಏನೂ ಇಲ್ವಂತೆ, ಎಲ್ಲ ಒಣಗೋಗ್ಬಿಟ್ಟಿತ್ತಂತೆ. ಎಲ್ಲ ರಂಬೆ ಒಣಗ್ದಾಗೆ ಒಣಗೋಗ್ಬಿಟ್ಟಿತ್ತಂತೆ. ನಮ್ಮ ತಂದೆಗೆ ಇದು ಅರಿವಿಲ್ಲ ಅವ್ರಿಗೆ. ಅವ್ರೇನ್ ಮಾಡಿದರೆ ಎತ್ಕೊ ಬಂದು, ನೋಡಪ್ಪ ಇದನ್ನೆಲ್ಲ ತೆಗೆದು ಬಿಡ್ಬೇಕ್ರಿ, ಇದನ್ನ ನೀವು ಇಷ್ಟೊಂದು ಟೂ ಲೇಟ್ ಮಾಡ್ಕೊಂಡ್ ಬಂದಿರಿ, ಯಾಕೆ ಮುಂಚೆನೆ ಯಾಕೆ ಬರ್ಲಿಲ್ಲ? ಇಲ್ಲ ಸ್ವಾಮಿ, ಹಂಗಾಯ್ತು ಹಿಂಗಾಯ್ತು. ನಮ್ಮ ತಂದೆ ತಾಯಿಗಳಿಗೆ ನನ್ಗೆ ಅಳೋದನ್ನೇ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ, ನೋವಾಗ್ತಾ ಇತ್ತು. ಅವತ್ತು ಕೂಡ ಅಳ್ತಾ ಇದ್ದಂತೆ. ನೋಡಿ ನಿಮ್ಮ ಮಗು ಅಷ್ಟೊಂದು ಅಳ್ತಾ ಇದೆ, ಅಳಿಸ್ಬೇಡಿ, ಮಗುಗೆ ಇನ್ನು ಬೇರೆ ಏನೋ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ, ನಕ್ರೆ ಪರವಾಗಿಲ್ಲ, ಅಳೋದ್ರಿಂದ ಇನ್ನೂ ಕಾಯಿಲೆ ಅವ್ರಿಗೆ ಉಲ್ಬಣ ಆಗುತ್ತೆ, ದಯವಿಟ್ಟು ನೀವು ರಿಮೂವ್ ಮಾಡ್ಬಿಡ್ತೀವಿ ಅಂದ್ರೆ. ರಿಮೂವ್ ಅನ್ನೋದನ್ನ ಅವ್ರ ಶಬ್ದ ಯೂಸ್ ಮಾಡಿದೆ. ರಿಮೂವ್ ಅಂದ್ರೆ ಏನು ಅಂತ ಕೇಳಿದ್ರೆ ತೆಗೆದು ಬಿಡ್ತೀವಿ ಅಂತ ಹೇಳಿದ್ರು. ತೆಗೆದು ಬಿಡ್ತೀವಿ ಅಂತ ಹೇಳಿದಾಗ ಇಲ್ಲ ತೆಗೆಯೋದು ಬೇಡಿ, ಆಸ್ ಇಟ್ ಈಸ್ ತಂಗೆ ಕ್ಯೂರ್ ಮಾಡಂಗಿದ್ರೆ ಮಾಡಿ ಅಂದ್ರಂತೆ. ಆಗ ನಮ್ಮ ತಾಯಿಯವರ ತಾಯಿ ಇದ್ರಂತೆ. ಅವ್ರಿಗೆ ಊರಿನಿಂದ ಒಂದು ಚೀಟಿ ಬರೆದು ಕಳಿಸಿ, ಇಲ್ಲಿಂದ ಒಂದು ಬಸ್ಸು ನಮ್ಮೂರ್ಗೆ ಹೋಗುತ್ತೆ, ಆ ಬಸ್ಸಲ್ಲಿ ಒಂದು ಚೀಟಿ ಕಳ್ಸ್ಕೊಂಡೋಗಿ ಆ ಚೀಟಿನಲ್ಲಿ ಬರೆದು ಅಲ್ಲಿಂದ ಉತ್ತರ ತರಿಸ್ಕೊಂಡಿದ್ರು. ಫೋನ್ ಇಲ್ಲ ಅವಾಗೆಲ್ಲ, ಇದ್ರಲ್ಲ ಚೀಟಿ ತರಿಸ್ಕೊಂಡು, ಇಲ್ಲಪ್ಪ ಈಗಲೇನೆ ನೀನು ಇಂಥರ ಎಲ್ಲ ಆಗಿರೋದೆಲ್ಲ ಊರ್ ಕಡೆ ಆಡ್ಕೊಳ್ತಾ ಇದ್ದಾರೆ, ಹಿಂಗಾಚಾರರು ಮನೆ ಮಠ ಎಲ್ಲಾನು ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಮಗುನ ಹಾಳು ಮಾಡ್ತಾರೋ ಉದ್ಧಾರ ಮಾಡ್ತಾರೋ ಗೊತ್ತಿಲ್ಲ, ಯಾಕೆ ಇಷ್ಟೊಂದು ವ್ಯವಸ್ಥೆ ಮಾಡೋ, ಆಸ್ಪತ್ರೆಗೆ ಹೋಗಿದ್ದಾರೆ, ಊರ್ ಕಡೆ ಎಲ್ಲ ಆಡ್ಕೊತಾ ಇದ್ರಂತೆ. ಆಗ ನಮ್ಮ ಅಜ್ಜಿ ಏನು ಮಾಡಿದ್ರಂತೆ, ಈ ಆಡ್ಕೊಳ್ಳೋ ಮಾತೆಲ್ಲ ಕೇಳ್ಬಿಟ್ಟು ಆಸ್ ಇಟ್ ಈಸ್ ಹಂಗೆ ಕ್ಯೂರ್ ಮಾಡೋಂಗಿದ್ರೆ ಮಾಡಲಿ, ಹಂಗೆ ಇಲ್ಲಾಂದರೆ ಬದುಕಿದ್ರೆ ಸಾಕೋಣ, ಸತ್ತೋದ್ರೆ ಊತಾಕ್ಬಿಡೋಣ ಅಂದ್ಬಿಟ್ಟು ಚೀಟಿಲಿ ಬರೆದ್ಬಿಟ್ಟು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆಗ ಅದನ್ನು ಓದ್ಬಿಟ್ಟು ನಮ್ಮ ತಂದೆ ಡಾಕ್ಟರ್ ಹತ್ರ ಹೇಳಿದ್ರಂತೆ, ಇಲ್ಲ ಸರ್, ನಮ್ಮ ಹಿರಿಕರು ಹೇಳ್ತಾ ಇದ್ದಾರೆ, ನೀವು ಆಸ್ ಇಟ್ ಈಸ್ ಕ್ಯೂರ್ ಮಾಡೋಂಗಿದ್ರೆ ಮಾಡಿ, ನಾವು ಬದುಕಿದ್ರೆ ಸಾಕ್ತೀವಿ, ಸತ್ತೋಗ್ಬಿಟ್ರೆ ಊತಾಕ್ತೀವಿ ಅಂತ ಹೇಳಿದ್ರಂತೆ. ಅದೇ ಮಾತನ್ನ ಹೇಳಿದ್ರಂತೆ, ನೀವು ಆ ಥರ ಎಲ್ಲ ಮಾಡಬೇಡಿ, ನಿಮ್ಗೆ ಕಷ್ಟ ಆಗಂಗಿದ್ರೆ ಮಗುನ ನೀವು ಇಲ್ಲೇ ಬಿಟ್ಬಿಡಿ, ಅವ್ರ ಮಗುನ ನಾವು ಏನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕೋ, ಯಾವ ರೀತಿ ಕೊಡಬೇಕೋ ಎಲ್ಲ ಕೊಟ್ಟು ಫಾರಿನ್ ಕಳಿಸಿ ಓದಿಸ್ತೀವಿ, ನಾವು ವಿದ್ಯಾವಂತರು ಮಾಡ್ತೀವಿ, ಬುದ್ಧಿವಂತರು ಮಾಡ್ತೀವಿ ಅಂತ ಹೇಳಿದ್ರಂತೆ. ನಿಮ್ಮ ಮಗು ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂದೆ. ಇಲ್ಲ ಸ್ವಾಮಿ, ಎತ್ತರಿಗೆ ಎಗಣನೆ ಮುದ್ದು, ಎಷ್ಟೊತ್ತಾದ್ರೂ ನಮ್ಮ ಹತ್ರನೇ ಇರಲಿ, ನೀವು ಆಸ್ ಇಟ್ ಈಸ್ ಕ್ಯೂರ್ ಮಾಡಂಗಿದ್ರೆ ಮಾಡಿ, ಇಲ್ಲ ಆಗಕ್ಕಿಲ್ಲ ಅಂತ ಹೇಳಿದ್ರಂತೆ. ಸ್ವಾಮಿ ಆಯಿತು, ನಾವು ಡಿಸ್ಚಾರ್ಜ್ ಮಾಡಿಸ್ಕೊಡಾಯ್ತು, ಡಿಸ್ಚಾರ್ಜ್ ಮಾಡಿಬಿಡಿದ್ರಂತೆ. ಕಷ್ಟ, ಕೊರತೆ, ಸಮಸ್ಯೆ, ಸವಾಲು, ಬದುಕಿನ ಎಲ್ಲ ಹಂತಗಳನ್ನು ದಾಟಿ ತಾವು ಇವತ್ತು ಅಪರೂಪದ ಸಾಧಕರಾಗಿ ಗುರುತಿಸಿಕೊಂಡಿದ್ದೀರಿ. ತಮ್ಮ ಎಲ್ಲ ಸಮಾಜಮುಖಿ ಕೆಲಸಗಳು ಹೀಗೆ ನಿರಂತರವಾಗಿ ಸಾಗಲಿ ಅಂತ ಆಶಿಸ್ತಾ, ನಮ್ಮ ಚಂದನ ವಾಹಿನಿಯ ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು. ಈ ಚಂದನ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ, ಮತ್ತೆ ಇದು ಯಾರು ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ರಾಜ್ಯದ ವಿಕಲಚೇತನರು ಮತ್ತು ದೇಶದ ವಿಕಲಚೇತನರ ಪರವಾಗಿ ನನ್ನ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ವೀಕ್ಷಕರೇ, ನೋಡಿದ್ರಲ್ಲ, ದಿವ್ಯಾಂಗರು ಅಂದಿದ ತಕ್ಷಣ ಬಾಹ್ಯವಾಗಿ ಕಾಣಿಸುವಂಥ ಈ ನ್ಯೂನತೆಗಳನ್ನು ದಿವ್ಯಾಂಗರು ಅಂತ ಹೇಳೋದಾದರೆ, ನಮ್ಮೊಳಗಿರುವಂಥ ನ್ಯೂನತೆಗಳನ್ನು ಏನು ಹೇಳಬೇಕು, ಆದರೆ ಎಲ್ಲವನ್ನೂ ಕೂಡ ಸ್ಫೂರ್ತಿಯಾಗಿ ತೆಗೆದುಕೊಂಡು ಎಲ್ಲರೂ ಒಂದು ಅನ್ನುವಂಥ ಸಮಾನತೆಯಲ್ಲಿ ಬದುಕಿದಾಗ ಸಾಧನೆ ಮಾಡಿ ನಮ್ಮ ಒಟ್ಟು ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಈ ಸಂಚಿಕೆ ನಿಮಗೆ ಸ್ಫೂರ್ತಿಯಾಯಿತು ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.